ಇವಕ್ಕೆ ಜ್ಞಾನೇಂದ್ರಿಯಗಳಂತಿತ್ತು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅವೆರಡು ಕೂಡಿ ಈ ದೇಹದ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತಾವೆ. ಇನ್ನು ವಿಶಿಷ್ಟವಾದ ಇವಂಗೊಂದು ಭಗವಂತ ಏನು ಕೊಟ್ಟಪ್ಪ ಅಂದ್ರೆ ಶಕ್ತಿ ಕೊಟ್ಟ. ಒಂದು ಕರ್ತೃತ್ವ ಶಕ್ತಿ, ಇನ್ನೊಂದು ಭೋಕ್ತೃತ್ವ ಶಕ್ತಿ. ನೀ ಯಾವುದೇನು ಮಾಡಿರ್ತೀರ ಅದರ ಫಲವನ್ನು ಉಣ್ಣುವುದು, ಕರ್ತೃತ್ವವನ್ನು ಮಾಡೋದು. ಶುಭ ಕರ್ಮಗಳಾಗಲಿ ಅಶುಭ ಕರ್ಮಗಳಾಗಲಿ ಇವು ಮಾಡ್ತಾನೆ ಜೀವ, ಅವತ್ತಿನ ಫಲ ಇವನೇ ಉಣಬೇಕು. ಮತ್ಯಾವ ದೇವರುಗಳು ಉಣಲ್ಲ, ಯಾವ ಮಾನವರು ಉಣಲ್ಲ. ಶುಭ ಕರ್ಮಾದಿಗಳನ್ನು ಮಾಡಿದರೆ ಸೌಖ್ಯದಿಂದ ಇರ್ತಾನೆ, ಅಶುಭ ಕರ್ಮಗಳನ್ನು ಮಾಡುವುದರಿಂದ ದುಃಖ ಯಾಕಾನೆ. ಅದಕ್ಕೆ ಜೀವನ ದುಷ್ಟ ಕರ್ಮವನ್ನು ಒಳ್ಳದಿರೋ ಪುಣ್ಯವನ್ನೇ ಮಾಡು. ಆದಷ್ಟು ಸುಖದ ಮಾರ್ಗ ಹಾದಿ ಹಿಡಿಬೇಕು. ನೀ ದುಃಖದ ಮಾರ್ಗ ಹಾದಿ ಹಿಡಿಯೋರು ಭಾಳ ಜನ ಆಯ್ತು ಲೋಕದೊಳಗೆ. ಆದರೆ ದುಃಖ ಎದರಿಂದ ಬರ್ತೈತಿ, ಸೌಖ್ಯ ಎದರಿಂದ ಬರ್ತೈತಿ ಅನ್ನೋದು ವಿಷಯ ಆಗೈತಿ. ಅದಕ್ಕೆ ನಿಜಗುಣ ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲ್ ಉನ್ನಿಪೂರ್ಣವನ್ನೆಲ್ಲ ಗುಣಮಯವೇಂದ. ನಮ್ಮಲ್ಲೇ ಸುಖ ಐತಿ, ನಮ್ಮಲ್ಲೇ ದುಃಖ ಐತಿ, ನಮ್ಮಲ್ಲೇ ಮೋಹ ಐತಿ. ಅವೇ ನಮಗೆ ಸುಖ ದುಃಖಾದಿಗಳನ್ನು ಉಂಟು ಮಾಡ್ತಾವೆ. ಅದಕ್ಕೆ ಸಿದ್ಧಾಂತ ಏನು ಹೇಳ್ತೈತಪ್ಪ ಅಂದ್ರೆ ಕರ್ಮ ಮೂಲೇನ ದುಃಖಂ. ಸುಖಕ್ಕೆ ದುಃಖಕ್ಕೆ ಮೂಲ ಕಾರಣ ದೇವರಲ್ಲ, ನಮ್ಮ ಕರ್ಮಗಳ ಮೂಲ ಕಾರಣ. ಯಾಕಂದ್ರೆ ಈ ಕರ್ಮಗಳು ಇವು ಶುಭನೂ ಕೊಡ್ತಾವೆ, ಅಶುಭನೂ ಕೊಡ್ತಾವೆ. ಈ ಸುಖ ದುಃಖಗಳು ಈಜಸ್ಸ ಮಾನಸಃ ದೇಹಿನ ಅಂದರೆ ಈ ದೇಹದಾಗೆ ಮಾನಸಿಗಿನ ತಾಪ ಹಾಕವು. ಸುಖ ಆಗಲಿ ದುಃಖ ಆಗಲಿ ಮಾನಸಿನ ರೂಪದೊಳಗೆ ಸುಖ ದುಃಖಗಳು ತೋರ್ತಾವೆ. ಅಂದ್ರೆ ಮನುಷ್ಯಗೆ ಪೀಡ ಯಾವುದು ಅಂದ್ರೆ ದುಃಖ. ಮನುಷ್ಯಗೆ ಪೀಡ ಕೊಡೋದು ಯಾವುದು? ಸುಖದ ಬಟ್ಟೆ ದುಃಖದ ಬಟ್ಟೆ. ಹಾಗಾದರೆ ಈ ಸುಖ ದುಃಖಗಳ ನಿರ್ಮಾಣ ಕರ್ಮಾದಿಗಳಿಂದ ಚಾಲು ಆಗ, ಶುಭ ಕರ್ಮ ಅಶುಭ ಕರ್ಮ. ಹಾಗಾಗಿ ಈ ದೇಹದೊಳಗೆ ತಾಪತ್ರಯಗಳ ಮೂರದಾವು. ಈ ದೇಹದೊಳಗೆ ಆಧ್ಯಾತ್ಮಿಕಾದೀನಾಂ ನಿತ್ಯಂ. ಅಧ್ಯಾತ್ಮ ಅಂತ ಒಂದು ತಾಪತ್ರ, ಭೌತಿಕ ಅಂತ ಇನ್ನೊಂದು ದೈವಿಕ ಅಂತ 3 ತಾಪತ್ರಯಗಳಿದಾವೆ. ನಮಗೆ ಸುಖ ದುಃಖ ಕೊಡುವಂಥವು. ಆಧ್ಯಾತ್ಮಿಕ ತಾಪತ್ರಯಗಳು ಯಾವುವು ಅಂದರೆ ಅವು 2 ನಮೂನೆ ಇದಾವೆ. ಮತ್ತು ಒಂದು ಬಾಹ್ಯ ಆಧ್ಯಾತ್ಮಿಕ ತಾಪತ್ರಯ ಅಂದರೆ ಸ್ಥೂಲ ಶರೀರಕ್ಕೆ ಆಗುವಂಥದ್ದು. ಇನ್ನು ಆಂತರಿಕ ಅಂದ್ರೆ ಮನುಷ್ಯಗೆ ಆಗುವಂಥ. ಈ ದೇಹಕ್ಕೆ ಸ್ಥೂಲ ದೇಹಕ್ಕೆ ಇಲ್ಲಿ ರೋಗಗಳದಾವು. ಸ್ಥೂಲ ಶರೀರಕ್ಕೆ ಧಾತುಜನ್ಯ ರೋಗಗಳದಾವು. ಅವು ಎಷ್ಟು ಅಂದರೆ 3 ನಮೂನೆ ಅದಾವೆ. ವಾತ ಪಿತ್ತ ಕಫ. ಇವು ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಇವು ಸುಖ ದುಃಖ ನಿರ್ಮಾಣ ಮಾಡ್ತಾವೆ. ಹೌದಾ? ವಾತ ಪಿತ್ತ ಕಫ ಜನ್ಯ 370 ರೋಗಗಳದಾವೆ ಇದು ದೇಹಕ್ಕೆ. ಇವು ಸ್ಥೂಲ ಬಾಹ್ಯದೊಳಗೆ ಇವು ದುಃಖ ಕೊಡ್ತಾವೆ ನಿಮಗೆ. ಬಾಹ್ಯರೂಪ ದುಃಖ ಇದೆ. ನನ್ನ ಚರ್ಮ ಹಂಗಾತು, ನಂದು ಹಿಂಗಾತು ಅಂತೇಳಿ ಸ್ಥೂಲ ಶರೀರಕ್ಕೆ ಇವು ಬಾಹ್ಯ ಆಧ್ಯಾತ್ಮಿಕ ದುಃಖ. ಇನ್ನೊಂದೈತಿ ಆಂತರಿಕ ದುಃಖ. ಅಂದರೆ ಆಂತರಿಕ ಶರೀರ ಯಾವುದು ಅಂದರೆ ನಿಮ್ಮೆಲ್ಲರಿಗೆ ಸೂಕ್ಷ್ಮವಾದ ತತ್ವ ಮನಸ್ಸು. ಈ ಮನುಷ್ಯನೊಳಗೆ ಸ್ಥೂಲ ಶರೀರದ ಏನೋ ಆರಾಮಿತ್ತು ಬರೋಬರಿ. ಈ ಸೂಕ್ಷ್ಮ ಶರೀರದೊಳಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸೇರಿಕೊಂಡು ಅಂದರೆ ನಿಮಗೆ ವಿಶ್ರಾಂತಿ ಯಾವಾಗ ಆಗೋದು? ಕೊಟ್ಟರೆ ವಿಶ್ರಾಂತಿ ರೀಸತಿ ಅಂದ್ರೆ ಮಲ್ಕೊಂಡ್ರೂ ಸಮಾಧಾನ ಇಲ್ಲ, ಕೊಟ್ಟರು ಸಮಾಧಾನ ಇಲ್ಲ, ಎಲ್ಲಿ ಹೋದ್ರೂ ಸಮಾಧಾನ ಇಲ್ಲ. ಹೌದಾ? ಇದು
ಆಧ್ಯಾತ್ಮಿಕದ ಆಂತರಿಕ ದುಃಖಗಳು ಮನುಷ್ಯಗೆ ಯಾವಾಗಲೂ ಪೀಡೆ ಅದಾವ. ಇವು ಪೀಡೆ ಸಮಾನಸಃ ಅಂತ ಹೇಳ್ತಾರೆ ಅವರು. ಇದು ಮನುಷ್ಯಗೆ ದುಃಖ ಕೊಡುವಂಥವು ಇವು. ಹೌದಾ? ಇದೊಂದು ಪೀಡಾ ಕಂಟಕ್ಕಿದೆ. ಆಧ್ಯಾತ್ಮಿಕ ಆದಿ ದುಃಖಗಳೆಲ್ಲ ಕಂಟಕ್ಕದಾವು. ಭೌತಿಕ ದುಃಖ ಅಂದರೆ ಹೊರಬಿದ್ದೀವ ತಿಳ್ಕೊರಿ. ಎಲ್ಲಿ ಯಾತ್ರಾಕ್ಕೆ ಹೋಗಾಗ ಮಾರಾಗ ಅರಣ್ಯ ಪ್ರದೇಶದಲ್ಲಿ ಹೋದಾಗ ಹುಲಿ ಸಿಂಹ ಚಿರ್ಚ ಕರಡಿ ಭೌತಿಕ ಶಕ್ತಿಯಿಂದ ಆಗುವಂಥ ದುಃಖಗಳು. ಭೂಮಿ ನಡುಗುದು, ಆಕಾಶದೊಳಗೆ ಮಿಂಚು ಹೊಡೆಯೋದು, ಗುರುಗು ಹೊಡೆಯೋದು, ಶಿಳ್ಳು ಬಡಿದು, ಭೌತಿಕ ನೀರಿನೊಳಗೆ ಬಿದ್ದು ಸಾಯೋದು, ಇವೆಲ್ಲ ಭೌತಿಕ ದುಃಖಗಳದಾವು. ಏನಪ್ಪ? ಇನ್ನೊಂದು ದೈವಿಕ ದುಃಖ ಅಂದರೆ ಯಾವುದು? ಗ್ರಹಾದಿಗಳ ಕಾಟ, ನವಗ್ರಹಾದಿಗಳ ಕಾಟ. ಅವು ಯಾಕೆ ಕಾಟ ಕೊಡ್ತಾವ ಅಂದರೆ ಇವ ಬರೋಬ್ಬರಿ ನೇಟ್ ಕೆಲಸ ಅವು ಸರಿಯಾಗಿ ಮಾಡೋದಕ್ಕಾಗಿ ಅವು ಕಾಟ ಕೊಡ್ತಾವೆ. ನಿಮಗೆ ಗ್ರಹ ಕಾಡಕತ್ತೈತಲ್ಲ, ಗ್ರಹ ಅಂದ್ರೇನು? ಸಂಚಾರ ಮಾಡುವಂಥ ನವಗ್ರಹಾದಿಗಳು ಅವು ಏನು ಮಾಡ್ತಾವಪ್ಪ ಅಂದರೆ ಯಾರ್ಯಾವ ಮಂದಿ ಯಾವ್ಯಾವ್ರು ಹೆಂಗೆ ಕೆಲಸ ಮಾಡ್ಲಕತ್ಯಾರ ಅವ್ರು ಸರಿಯಾದ ಕೆಲಸದಾಗ ತೊಡಗ್ಯಾಗೋ ಇಲ್ಲೋ. ಕೈಲಾಸದ ಶಿವನ ಕೂತಿದ್ದ ಶನಿದೇವರು ಬಂದರು ನಮಸ್ಕಾರ ಮಾಡಕ್ಕೆ. ಯಾಪ ಶನಿದೇವ್ರು ಇರ್ತಕ್ಕ ಬಂದಿದೆ ಅಂತ. ಏನಿಲ್ಲಪ್ಪ ಹೊರಗೆ ನನಗೆ ಹೊಟ್ಟೆ ಸಮಾಧಾನ ಆಗೋತು, ಒಂದು ತಿಂಗಳು ನೀನು ಹತ್ತಿರ ನೆಟ್ಟು ಹೋಗ್ಲಾಕ ಬಂದೇನಿ ಅಂದು. ಯಾವ ಅವ್ನು ಶಿವ ಅಂದ, ಮೊದಲೇ ನೀ ಶನಿ, ನಿಂದು ಗಿಡ ಭಾಳ ಕೆಟ್ಟೈತಿ, ಅದಕ್ಕೆ ಎಲ್ಲ ಕಡೆ ನೋಡ್ಕೊಂಡು ನನ್ನ ಕಡೆ ಬಂದದಿ. ಹಾಗಾದ್ರೆ ನಿಂದಿರ್ತೀವಿ ನಟಿ 2 ದಿವಸ ನಿಂದಿರ್ತಿ ಅಂದ ಶನಿದೇವರಿಗೆ. ಭಾಳ ಆದರೂ ಒಂದು ತಿಂಗಳು ನಿಂದಿರ್ತೇನೆ ರೀ ನಿಮ್ಮಲ್ಲಿ ಅಂದ. ತಿಂಗಳಂದ್ರೆ ಭಾಳ ಆಕವು ಅಂದ. ನಮ್ಮ ಯೋಗ ಸಮಾಧಿ ಆಗಿಲ್ಲ ಅವರು. ಮನೆಯಲ್ಲಿ ತಿಂಗಳಂಗೈತಿ, ಇಲ್ಲಿ ಬಂದು ಕೊಡ್ರವ ಸ್ವಲ್ಪ ಕಡಿಮೆ ಮಾಡಿ ದಿವಸ ಅಂದವು. ಅವ ಏನು ವಿಚಾರ ಮಾಡಿದ್ರಿ? ಶನಿ ಶಿವನನ್ನು ಕಾಡಬೇಕಂತ ಹೇಳೇ ಬಂದಿದ್ದವು. ಒಳಗೆ ಪಾರ್ವತಿ, ಗಂಗಾದೇವಿ, ಮುದಿಯತ್ತ ಇದೆಲ್ಲ ವೈಭವ ನೋಡಿದ್ದವು. ನಿಮಗೆ ಬೆನ್ನು ಹತ್ತಬೇಕಮ್ಮ ಶನಿ ಬಂದ. ಆಗ ಶಿವ ಅಂದ, ನೋಡಪ್ಪ ಭಾಳ ದಿವಸ ಬೇಡ, ಕಡಿಮೆ ಮಾಡೋದ 7 ದಿವಸ ಮಾಡ್ತು ನೋಡ್ರಿ ಅಂದೆವು. 7 ಅಂದರೆ 7.5. ಅದ 7.5 ನಿಮ್ಮ ಕಾಡಕತ್ತೈತಿ ಅತ್ತಾರಲ್ಲ. 7 ದಿವಸ ಬಾ ಅಂದವು. 7 ದಿವಸ ನಿಂತು ಹೋಗಂದ ಶಿವ. ಆತು ಬರ್ತೀನಿ ರೀ. ಎಂದು ಬರ್ತಿ ಅಂದ್ರಿ? ನೀನು ನಾಳೆಗೆ ಬರ್ತೀನಿ ರೀ ಅಂದ. ಶಿವ ಅಂದ, ನಾಳೆಗೆ ಬರೋಗ ಅಂದ. ಇವಾಗ ನಿದ್ದೆ ಹತ್ತಲಿಲ್ಲ. ಯಾರಿಂದ? ಆ ಶನೀಶ್ವರನ ನಿದ್ದೆ ಹತ್ತಲಿಲ್ಲ. ಶಿವ ಎದ್ದು ಕೂತು ಪಾರ್ವತಿ ಬಾ, ಗಂಗಾ ಬಾ ಅನ್ನು. ನಾಳೆ ಶನಿ ಬರ್ತಾನೆ, 7 ದಿವಸ ಮೆಟ್ಟ ಹಾಕಂಬ ಕೈಲಾಸದಾಗ, ನೀವು ಜಾಗ ಬಿಡ್ರಿ ಅನ್ನೋ. ಪಾರ್ವತಿ ತವರ ಮನೆಗೆ ಹೋದ್ಲು, ಗಂಗಾನೂ ಹೋಲ್ದು. ಆ ಮುದಿ ಎತ್ತು ಬರ್ತಲ್ಲ ಹೊತ್ಕೊಂಡು ತಿರುಗಾಡು. ನೀವು ಇಲ್ಲಿ ಇರಬೇಡಿ 7 ದಿವಸ ನಮ್ಮ ಮನ್ಯಾಗ. ನೀ ಅರಣ್ಯದಾಗ ನೀ ಕೊಳಾಂಗ ಸರ್ಪಗಳು ಎಲ್ಲ ತೆಗೆದ. ನೀವು ಅರಣ್ಯದೊಳಗೆ ಹೋಗಿ 7 ದಿವಸ ಆಗುತ್ತೆ ತನಕ ಬರ ನಾನು ಹತ್ತಾರ. ಎಲ್ಲ ಜಾಗ ಬಿಟ್ಟು ಹೋದ್ರು. ಮರುದಿವ್ಸ ಬಂದ ಶಿವ ಯೋಗಿ ಸಮಾಧಿಗಳು ತಾನಾಗಿ ಕೂತ್ಬಿಟ್ಟಿದ್ದ. ಅವ ಹಬ್ಬ ಇದ್ದ, ಯೋಗಿ ಸಮಾಧಿಯಾಗ ಕೂತು ಬಿಟ್ಟ. ಮತ್ತು ಯೋಗಿ ಸಮಾಧಿ ನೋಡಿದವು ಶನಿ, ಕೈ ಮುಗಿದವು. ಮತ್ತು ದೇವ್ರ ಸ್ವಾಮಿ ಇರ್ತಾವ, ನಾನು ಕೈ ಮುಗಿತೀರಿ ನೀವು. ಶೇಟಿಗೆ ಎದ್ದು ಹೊಡ್ಲಕ್ಕೆ ಚಾಲು ಮಾಡಿದ್ರೆ ನೀವು ಏನೇನು ಬರಂಗಿಲ್ಲ ನೀವು. ಮೌನದಾರಿಯಾಗಿ ಶಿವ ಕೂತು ಬಿಟ್ಟಿದ್ದ. ಶನಿ ಬಂದ, ಆ ಕಡೆ ಈ ಕಡೆ ಎಲ್ಲ ನೋಡಿದ. ಮುದಿ ಎತ್ತಿರ್ಲು, ಪಾರ್ವತಿರ್ಲು, ಯಾರೂ ಇಲ್ಲ. ಶಿವ ಒಬ್ಬನದನು ಯೋಗಿ ಸಮಾಧಿ ಆಗದೆ ಕೂತಾನು. ನೀವು ಎಚ್ಚರ ಆದ್ರೂ ಬರ್ಬೇಕಂತಿರುವಾಗ ಹಿಂಗೆ 7 ದಿವಸ ಬಂದರು ಶಿವ ಯೋಗಿ ಸಮಾಧಿಯಾಗ ಇದ್ದು. ನಿಮ್ಗೆ ಹೇಳ್ತೀನಿ, ನೀವು ಕಾಡವ ಯಾರು ಯಾಚರ ಇದ್ರೆ ಕಾಡವಲ್ಲ. ತನ್ನೊಳಗೆ ತಾಯಿ ಇದ್ದವ್ ಹೆಂಗೆ ಕಾಡ್ತಾವ ನಾವು ಕಾಡ ಅಂದರೆ. ಅದಕ್ಕೆ ತನ್ನೋಳು ಸುಖ ದುಃಖ ಮೋಹಾದಿಗಳು
ಪುಣ್ಯಪೂರ್ಣವನ್ನೆಲ್ಲ ಗುಣಮಯವೆಂದು ದೇವರ ಹಂಗಾತನೋ ಹಿಂಗಾತನೋ ಅವಕಾತ ಆರೋಪವು ನಮ್ಮಲ್ಲೇನು ಸುಖ ದುಃಖ ನಿರ್ಮಾಣಗಳಾಗ್ತವು. 7 ವಾರ ದಿವಸ ಆಗಿತ್ತು, ಶನಿ ಸೋತ ಬಂದು ಕಾಲು ಬಿದ್ದ ಕಂತಾಗಿ ಶಿವ ಯಾಕಪ್ಪ ಬಂದೆ ಇದು ಏನೋ ಅಂದರು. 7 ವಾರ ದಿವಸ ಆತ್ರಿಪ್ಪ ಎತ್ತಾಕ್ಲಾಕತ್ತೀನಿ, ನೀವಲ್ಲಿ ಸಮಾಧಿ ಆಗಿದ್ದೀರಿ ನೋಡಿ, ಯಾರೂ ಇಲ್ಲಿ ಪಾರ್ವತಿ ಇಲ್ಲಿ ಗಂಗಾ ಇಲ್ಲಿ ಯಾರೂ ಇಲ್ಲ. ಯಾಕೆ ನಿನ್ನೊಳಗೆ ನೀ ಆಗಿ ಕೂತಿದ್ದಿ ಭಗವಂತ, ನಿನ್ನ ಕಾಲಕ್ಕೆ ನನಗೆ ಬರೋಂಗಿಲ್ಲ ಅಂದವು. ಶಿವನ ಸಮಾಧಿಯೊಳಗೆ ಇದ್ದವರಿಗೆ ಯಾವ ಪೀಡೆಗಳು ಇಲ್ಲ. ಏನಪ್ಪ ಯಾವ ಪೀಡೆಗಳು ಇಲ್ಲ. ಅದಕ್ಕೆ ಗ್ರಹಾದಿಗಳ ಕಾಟವು ಕೂಡ ಅವು ಕೆಲವೊಂದು ಜೀವಿಗಳಿಗೆ ಪ್ರಬಲಗಳದಾವೆ. ಯಾಕದಾವು ಅಂದರೆ ಇವರು ಲಿಂಗ ಪೂಜೆ ಮಾಡ್ಕೊಳ್ಳೋಲ್ಲ, ದೇವ್ರ ಗುಡಿಗೂ ಹೋಗೋಲ್ಲ, ಆ ಕಡೆ ಮುಖ ಎತ್ತಿ ನೋಡೋಲ್ಲ, ಗುಡಿ ಹಿರಿಯರಿಗೆ ಮಾನ್ಯ ಕೊಡೋಲ್ಲ. ಏನು ಈ ಲೋಕದ ಜನರು ಈ ರೂಪದಾಗ ಯಾವಾಗಿರ್ತಾರೆ ನೋಡಿ, ಅವರಿಗೆ ಇವು ಪಿದ್ಯಮಾನಸ ಕರ್ಮ, ಅವರು ಮನುಷ್ಯಗೆ ಅವು ಕರ್ಮಗಳು ಏನು ಮಾಡ್ತಾವೆ ಅಂದರೆ ದುಃಖವನ್ನು ಉಂಟು ಮಾಡ್ತಾವೆ. ಹೌದಾ? ಮತ್ತು ಮನುಷ್ಯನ ರೋಗನ ಹೆಚ್ಚಾದ ಬಳಿಕ ಯಾವಾಗ ಮಲ್ಕೊಂಡ್ರೆ ನಿದ್ದೆ ಹತ್ತೈತಿ? ಯಾರಿಗೆ ಹತ್ತೈತೇನು? ಇಲ್ಲ. ಆ ಮನುಷ್ಯನ ಶರೀರ ಆರಾಮಿರಬೇಕಂದ್ರಿ ಅಂದ್ರೆ ಲಿಂಗಯ ಶಮನೋ ಲೇನಂ, ನಿಮ್ಮ ಮನಸ್ಸು ಎಲ್ಲಿರಬೇಕು? ಲಿಂಗದೊಳಗೆ ಇರಬೇಕು, ಜಂಗಮನ ಪಾದದೊಳಗೆ ಇರಬೇಕು, ಶಿವನ ಪಾದದೊಳಗೆ ಇರಬೇಕು. ಅವನ ವಾಣಿಗಳ ಒಳಗೆ ನಿಮ್ಮ ಮನಸ್ಸು ಒಯ್ದಾಡ್ತಿರ್ಬೇಕು. ಏನಪ್ಪ ಅದ ಮನುಷ್ಯಗಿನ ಪಾರಮಾರ್ಥೈತಿ, ದೇಹಕ್ಕಲ್ಲ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ. ಮುಕ್ತಿ ಯಾರಿಗೆ ಅಂತ ಕೇಳಿದ್ರಿ ಶಿಷ್ಯ. ಯಾರಿಗೆಪ್ಪ ಮುಕ್ತಿ? ಏನು ಜೀವಕ್ಕೋ ಏನು ದೇಹಕ್ಕೋ? ಎದಕ್ಕೆ ಮುಕ್ತಿ? ನಮ್ಮನ್ನು ವಿಷಯಗಳಲ್ಲಿ ಬಂಧನಕ್ಕೆ ತಂದು ಹಾಕಿದ್ಯಾವುದು ಅಂದ್ರೆ ಮನಸ್ಸು. ಆ ಮನಾವೃತ್ತಿ ಏನೈತಿ ನೋಡ್ರಿ, ಅದು ಪ್ರವೃತ್ತಿ ಐತಿ, ವಿಷಯದೊಳಗೆ ಪ್ರವೃತ್ತಿ ಐತಿ. ಅದು ನಿವೃತ್ತಿ ಆಗಬೇಕಲ್ಲ. ಶರೀರ ಏನೋ ಐತೆ ಬರೋಬ್ಬರಿ, ಕರೆ ಮನುಷ್ಯ ಹರಿದಾಡ್ಲಕ್ಕೈತೆ ಅಂದ್ರೆ ನೀವು ಪಾರಮಾರ್ಥ ಮಾಡ್ಲಿಕ್ಕೆ ಕೂತಿರಿ ಅಂದ್ರೆ ಏನು ಆ ಮನಸ್ಸು ಹರಿದು ಹೋತಂದ್ರೆ ನಿಮ್ಮದು ಬಾಳ್ವೆ ಹೆಂಗೆ ಆಕೈತೆ ಅಂತ ಶಾಂತ ಹೇಳ್ತಾರೆ. ಚೆನ್ನಿ ಇಲ್ಲದ ಮೊಸರ ಕಡ್ಯಾಕೆ ಕೂತ್ಲ ಹೆಣ್ಮಗಳು, ಒಂದು ಹನಿ ತುಪ್ಪ ಹೊಂಡ್ಲಿಲ್ಲತ್ತ. ಚೆನ್ನಿ ಇಲ್ಲದ ಮೊಸರು ಕಡ್ದ್ರೆ, ಚೆನ್ನಿ ಇಟ್ಟರೆ ಮೊಸರು ಕಡ್ದ್ರೆ ಬೆನ್ನಿಪ್ಪ ತುಪ್ಪ. ಹೌದಾ? ಮತ್ತು ಚೆನ್ನಿ ಇಲ್ಲದ ಮೊಸರು ಕಡ್ಯಾವ್ರು ಎಷ್ಟು ಮಂದಿ ಇಲ್ಲ? ಮನುಷ್ಯನ ಇಲ್ಲ, ಏನು ಮಾಡೋರು ನೀವು? ಶರೀರ ಐತ್ರಿ, ಶರೀರ ಅದಕ್ಕೆ ಕೂತೈತಿ, ಗುರ್ತೈತೆ ನೀವು ಗುಡಿಯಾಗ. ಸರಿಯಾಗಿ ಅಡಿಗೆ ಮಾಡ್ಯಾರೋ ಇಲ್ಲೋ, ಹಂಗ ಜನಗಳಿಗೆಲ್ಲ ಅಶನಕ್ಕೆ ನೆರೆದರು. ಪ್ರಭುದೇವರು ಹೇಳ್ತಾರೆ ಈ ಮಾತು, ಭಾಳ ಮಂದಿ ಕುಡಿಯೈತಿ ಅಂದ್ರೆ ಅಶನಕ್ಕೆ ನೆರೆದರು. ಹೊಟ್ಟೆ ತುಂಬಿಕೊಳಕ್ಕೆ ಬಂದು ಕುಡಿಯೈತಿ ಮಂದಿಯೆಲ್ಲ. ನಿಮ್ಮ ದೇವರ ಸುದ್ದಿ ನೆತ್ತಬಲ್ಲರು ಹೇಳೋರ. ಈ ದೇವ್ರ ಸಲುವಾಗಿ ಎಲ್ಲಿ ಕೂತಾರೆ ಇವರು? ಯಾರ ಸಲುವಾಗಿ? ಭಕ್ಪೈಸಿ ಸರ್ವಜ್ಞಾನಿಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡೋರ್ಗತಿ ಕೂತಿತ್ತು ನೋಡಿದ. ನನಗಿಂತ ಇದು ಬಕಪಕ್ಷಿ ಎಂಥ ಧ್ಯಾನ ಮಾಡ್ತೈತೆ ಅಂದು. ಪಕ್ಷಿಗಿರುವಂಥ ಬುದ್ಧಿ ನಮಗಿಲ್ಲ ಅಂತ ತಿಳ್ಕೊಂಡೆ. ಬಕಪಕ್ಷಿ ಎಷ್ಟು ಧ್ಯಾನ ಮಾಡ್ತಿರ್ಬೇಕ್ರಿ ದೇವರು. ಅದ್ರ ಗತ್ ನಿಮಗೆ ಗೊತ್ತೈತೆ ಅಂದ. ಆ ಬಕಪಕ್ಷದ ಅದು ಎದ್ರ ಸಲ ಕೂತಿತ್ತು ಅಂದ್ರೆ ಮೀನ ಅಲ್ಲಿ ಮುಂದೆ ಹರಿದು ಹೋಗೋ ಹೊತ್ತಿನಾಗ ಪಟ್ನ ಅದನ್ನು ಹಿಡಿದು ನುಂಗಬೇಕಾದ ಕೂತಿತ್ತು ಆ ಬಕಪಕ್ಷಿ. ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಕೂತಾನೆ ಹಿಂಗೆ ಮಾಡಿರ ಅಂದ್ರೆ ಬಕಪಕ್ಷಿನ ಕಣ್ಣು ಮುಚ್ಚಿ ಧ್ಯಾನ ಮಾಡಕತ್ತೇನ ಅಂದ್ರೆ ಈ ಎದ್ರ ಸಲುವಾಗಿ ಧ್ಯಾನ ಮಾಡಕತ್ತೆ ನೀವು? ಧ್ಯಾನ ಮಾಡೋದು ಅವಶ್ಯಕತೆ ಏನೈತಿ ಇದ್ರೊಳಗೆ? ಇನ್ನೊಂದಿದ್ರು ಧ್ಯಾನ ಮಾಡೋದೈತಿ. ಇನ್ನೊಂದು ವಸ್ತುನ ಇಲ್ಲ, ನಿನ್ನೆ ಬಿಟ್ಟು ಇಲ್ಲ, ನಿನ್ನೆ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು
ಮತ್ತು ನೀ ಯಾವ ದೇವ್ರ ಧ್ಯಾನ ಮಾಡ್ತಿ? ಯಾವ ದೇವ್ರ ಧ್ಯಾನ ಮಾಡ್ತೀಪ? ಇದಾನ ಒಬ್ಬದಾನ ಮಾಲಕ, ಅವನ ರೂಪ ನಿನಗೈತಿ. ಸಕ್ರೆ ಗಂಡುಗಳು ಸಕ್ಕರೆ ಬಿಟ್ಟಿಲ್ಲ ಇಲ್ಲವು. ಯಾವ ಮುಟ್ಟಿ ನೋಡ್ತೀನಿ ಸಕ್ಕರೆ ಅಂಶದಿಂದ ಅದಾವು. ಹಾಗೆ ಎಲ್ಲ ಜೀವಕೋಟಿಗಳ ಪರಮಾತ್ಮನ ಅಂಶ ಅದಾವು. ಮತ್ತು ನೀ ಯಾವ ದೇವ್ರ ಧ್ಯಾನ ಮಾಡ್ತಿ? ಯಾವ ದೇವ್ರ ನಾಮಸ್ಮರಣೆ ಮಾಡ್ತೀಪ? ಹಸು ಭಾಳ ಆತಂದ್ರೆ ಒಬ್ಬ ಆನಂದ, ಹಸು ಭಾಳ ರೊಟ್ಟಿ ಅನ್ನಬೇಕಪ್ಪ ಅಂದವು. ಹಸು ಭಾಳ ಆತಂದ್ರೆ ಏನು ಅನ್ಬೇಕು? ರೊಟ್ಟಿ ಅನ್ನ ಹಸು ಹೋಗತ್ತೆ ಅಂದವು. ಅದು ಹಸಿದೈತೆ ಮನಗ ರೊಟ್ಟಿ ನಾವ ಅವನ ಸ್ವಾಮಿ ಹೇಳ್ದಂಗೆ ರೊಟ್ಟಿ ಅನ್ಕೊತ ಕೊಟ್ಟ ಮತ್ತಷ್ಟು ಹಸು ಆತವ. ಯಾನ್ರಿ ಹಸು ಹೋಗಲಿಲ್ಲಲ್ರಿ ಸ್ವಾಮಿಗಳು ಅಂದ. ಅವಂದ ಮಗನ ಹಸದಾಗ ರೊಟ್ಟಿ ಅಂದ್ರೆ ಹಸು ಹೋಗತಿ ಮತ್ತು ಅವನ ಸ್ವಾಮಿ ನಾಮಸ್ಮರಣೆ ಮಾಡತ್ತಂದ್ರೆ ಹೆಂಗೆ ಹೋಗ್ತೈತೆ ಅದು? ಹಾಂ, ದೇವ್ರು ಬರ್ತಾನೆ ಕೈಲಾಸದ ನಾಮಸ್ಮರಣೆ ಮಾಡಿ ನೋಡ್ತಾನ. ಅವ ಬರ್ಬೇಕಾದ್ರೆ ಅವಾಗ ಏನು ಕಾಲು ಅದಾವು, ಏನು ಕೈ ಅದಾವ? ಏನೂ ಇಲ್ಲ. ಅವನು ನಾಮೇನು ರೂಪ ಇಲ್ಲ, ನಾಮನೇ ಇಲ್ಲ ಅವಾಗ ಮೊದಲು. ನೀ ಅವಾಗ ನಾಮ ಇಟ್ಟು ಹೆಸರು ಕಟ್ಟಿ ಅದು ಖರೀದನು? ಹಾಂ, ಇವೆಲ್ಲ ಕಾಲ್ಪನಿಕ, ಇವು ಕಲ್ಪನಾ ರೂಪದೊಳಗೈತಿ. ಇದು ಸೃಷ್ಟಿವನ್ನ ಮೊದಲು ಕಲ್ಪಿತ ಸೃಷ್ಟಿ ಇದೆ. ಬ್ರಹ್ಮನೂ ಶಾಶ್ವತ ಅಲ್ಲ, ವಿಷ್ಣುನೂ ಶಾಶ್ವತ ಅಲ್ಲ, ರುದ್ರನೂ ಶಾಶ್ವತ ಅಲ್ಲ. ತ್ರಿಗುಣಾತ್ಮಕ ಶಕ್ತಿ ಕಾಯಕದವು. ಸತ್ವಗುಣ, ರಜಗುಣ, ತಮಸ್ಸು ಗುಣಗಳ ಗುಣವರ್ತಿಗಳಿಂದ ಕಾಯಕದವು. ಸೃಷ್ಟಿ ಮಾಡಕ್ಕೆ ಹಚ್ಚಿದ್ರು ಇವನ ಬ್ರಹ್ಮ ಅಂದರು. ಬ್ರಹ್ಮ ಸೃಷ್ಟಿ ಮಾಡ್ಯಾನಂದ್ರೆ ಸೃಷ್ಟಿ ಕಾರ್ಯಕ್ಕೆ ಕೆಲಸ ಕೊಡೋ ಗುಣ ಯಾವುದು? ರಜೋಗುಣ. ರಜೋಗುಣ ವಸ್ತಿ ಒಳಗೆ ಇದ್ದವರಿಗೆ ಬ್ರಹ್ಮರು ಅಂತ ಕರೀತಾರೆ. ಅವ ಬ್ರಹ್ಮ ಅದ. ಆ ಸೃಷ್ಟಿಯನ್ನು ಪಾಲನೆ ಮಾಡೋವಾಗ ಸಾತ್ವಿಕ ಗುಣವರ್ತಿ ಒಳಗೆ ವಿಷ್ಣು ಅದ. ವಿಷ್ಣು ಅಂದರೆ ವ್ಯಾಪಕ ಸ್ವರೂಪ ಭಗವಂತ. ಇದಾವ ಹಬ್ಬ ಅವನ ಸೃಷ್ಟಿ ಮಾಡಿದ, ಅವನ ರಕ್ಷಣೆ ಮಾಡಿದ. ಮತ್ತು ಅವನ ಏನು ಮಾಡಿದಪ್ಪ, ಆಟ ಸಾಕು ಕೊಲ್ಲಾಪುರ ಮುಗಿದು ಹೋತ್ ನಡಿ. ಆಟ ಸಾಕು ಹುಡುಗರು ಆಟ ಆಡಿ ಕೆಡಿಸಿ ಹೋಗ್ಕೊಂಡು ನೋಡಿದಿಲ್ಲ, ಆಟ ಮುಗಿದು ಕೊಲ್ಲಾಪುರಕ್ಕೆ ಹೋತ. ಹಂಗೆ ಅವ ಸ್ವಯಂಭವ ಆದ ಭಗವಂತ ಎಲ್ಲವನ್ನು ತನ್ನೊಳಗೆ ಇಟ್ಟುಕೊಂಡು ಸೃಷ್ಟಿ ನಾಟಕ ಮಾಡಿದ. ನಾಟಕ ಸೂತ್ರರಾಜ್ಞೂ ಅವನ ಆದ. ಅದು ಜಡವಾದ ವಸ್ತುಗಳೆಲ್ಲ ಸೃಷ್ಟಿಯಾದವು. ಸೃಷ್ಟಿಯಾದ ಬಳಿಕ ಅವಾಗೆಲ್ಲ ಆಗಲಿಲ್ಲ, ಕ್ವಾಡ್ನಂಗೆ ಹಂಗೆ ಬಿದ್ದು ರೀ ಕೂಸಾಗಿ ಹುಟ್ಟಿತು. ಅದು ಅಗಲಾಡುವ ಆ ಕೂಸ ಅಗಲಾಡಬೇಕಾದ್ರೆ ಅದಕ್ಕೊಂದು ಚೈತನ್ಯ ಶಕ್ತಿ ಬೇಕಾದ. ಆ ಶಕ್ತಿ ಶಿವನ ಬಿಟ್ಟಿಲ್ಲ. ಆ ಶಿವನ ಏನು ಮಾಡಿದೆಪ್ಪ ಅಂದ್ರೆ ಜೀವ ಸ್ವರೂಪದೊಳಗೆ ಕಿಂಚಿತ್ ಅಂಶ ರೂಪದೊಳಗೆ ದೇಹದೊಳಗೆ ಪ್ರವೇಶ ಆದ. ಆ ದೇಹದೊಳಗೆ ಅವನ ಹೋಗಿ ಕೂತ. ಅಲ್ಲಿ ಹೋಗಿ ಇವ ಶಿವನ ಆಗಿದ್ದ ಮೊದಲು. ಅಲ್ಲಿ ಹೋಗಿಕೊಂಡ್ರೆ ಜೀವನ ಹಾಕೊಂಡು ಕೂತ. ಜೀವನ ಯಾಕಾದ ಅಂದ್ರೆ ತನ್ನನ್ನು ತಾ ಮರ್ತು ಬಿಟ್ಟವ. ತನ್ನನ್ನು ತಾ ಮರ್ತವರೆಲ್ಲ ಜೀವನನು, ತನ್ನನ್ನು ತಾ ಅರ್ಥವರೆಲ್ಲ ಶಿವನನು. ಏನಪ್ಪ, ಅರಿದೊಡೆ ಶರಣ, ಮರೆದೊಡೆ ಮಾನವ. ಹಾಗೆ ಇಲ್ಲಿ ನಿಜಗುಣ ಶ್ರೀಗಳು ಮಲವಿಕ್ಷಾಪ ಆವರಣ ದೋಷಗಳದವರಪ್ಪ ಎಲ್ಲರಲ್ಲಿ. ದೋಷ ಶುಭ ಕರ್ಮ ಅಶುಭ ಕರ್ಮದ ಗುಣವರ್ತಿಗಳದಾವ ನಿಮ್ಮಲ್ಲಿ. ಅವ ಸುಖ ದುಃಖ ಮೋಹಕ್ಕೆ ಕಾರಣ ಅದಾವ. ಈ ಗುಣವರ್ತಿಯಿಂದ ನೀವು ಎಂದು ಕಡಿಯಕ್ಕೆ ಹಾಕಿರಿ. ನಿಮ್ಮ ಮನಸ್ಸು ಎಂದು ಕಡಿಯಕ್ಕಾಗಿ ಬರ್ತೈತಿ ದೇವ್ರ ಕಡೆ. ಆಗ ನಿರ್ಮಲವಾದ ಮನಸ್ಸು ಆಕೈತಿ. ನಿರ್ಮಲ ಮಾನಸದಿಂದ ಶಿವತೀರ್ಥ ಆ ಮನಸ್ಸು ನಿಮ್ಮನ್ನು ದಾಟಿಸ್ತದೆ.
ಬಂಧನದಿಂದ ಕಲಿಯಾಕೆ ಮಾಡ್ತೈತಿ. ಅದಕ್ಕೆ ಬಂಧನ ಆದ ಮನುಷ್ಯರನ್ನ ಬಂಧನ ಮಾಡೈತಿ, ಅದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತೈತಿ. ಅದಕ್ಕೆ ಇಲ್ಲಿ ಬಸವಣ್ಣವರು ಅದನ್ನೇ ಹೇಳ್ಯಾರ. ಏನಂತ, ಈ ಮನುಷ್ಯ ದೇವರ ಕಡೆ ಹೋತು ಅಂದರೆ ಅಲ್ಲಿ ಮುಕ್ತ ಹಾಕಾನ, ಪ್ರಪಂಚ ಕಡೆ ಹೋತಂದ್ರೆ ಬದ್ಧ ಹಾಕಾನ. ಯಾಕೆ ಬದ್ಧ ಹಾಕಾನ? ಪ್ರಪಂಚ ಮಾಡಬೇಕಾದ್ರೆ ಹಿಂಗೈತಿ, ಅಜ್ಞಾನವರ್ತಿ ಜೀವಗುಣ ಬೇಕಾಗ್ತೈತಿ. ಅಜ್ಞಾನವರ್ತಿ ನೀ ಶಿವಗುಣ ಅಲ್ಲ, ಮತ್ತು ಜೀವಗುಣ ಇರಬೇಕು. ಯಾಕಂದ್ರೆ ಜೀವಾಪ್ ಎಲ್ಲಿ ತನಕ ಭಾವ ಇರ್ತೈತಿ ನೋಡು, ಇದು ನಂದು, ನನ್ನ ಮನೆ, ನಂದ ಹೊಲ, ನಂದ ಇದು, ನಂದ ಸಂಪತ್ತ, ನಂದ ಭಾಗ್ಯ, ಇವರೆಲ್ಲ ನನ್ನ ಮಕ್ಕಳು. ಹಿಂಗೆ ಜೀವ ಭಾವದೊಳಗೆ ವ್ಯವಹಾರ ಮಾಡಬೇಕಾಕತಿ. ಯಾವಾಗ? ಈ ಪ್ರಪಂಚ ಮಾಡಬೇಕಾದ್ರೆ. ಪಾರಮಾರ್ಥ ಮಾಡಬೇಕಾದ್ರೆ ಇವು ಯಾವೂ ಇಲ್ಲ. ಪಾರಮಾರ್ಥ ಮಾಡ್ಲಾಕ ನೀವು ಹಬ್ಬಿದ್ರೆ ಸಾಕು. ಅದಕ್ಕೆ ನೀವು ಹಬ್ಬಿರ್ಬೇಕು ನೋಡು. ಅದಕ್ಕೆ ನೀರು ಅದು ನೀರು. ದೇವ್ರ ಪೂಜೆಗೆ ಮೊದಲೇನು ಬೇಕು? ನೀರಲ್ಲ, ನೀರು ಬೇಕಾಕೈತಿ. ಅಲ್ಲಿ ನೀರಿದ್ದಾಗ ಪೂಜೆ ಅದ, ಹೌದಾ? ಅದಕ್ಕೆ ನೀರು ಅಂತ ಅದಕ್ಕೆ ಬಯಸಿಗೆ ತಂದಾರ. ಅದು ಸಗುಣ ವ್ಯಾಪಾರ ಪೂಜೆ, ಹೊರಗಿಂದ ಹೊರಗೆ ಕಡ್ಯಾಕಾಗಿ ಹೋಗೋದು. ಅದ್ರ ಸಂಬಂಧ ನಮಗೆಲ್ಲ, ನಮ್ಮ ಸಂಬಂಧ ಅದಕ್ಕಿಲ್ಲ. ಏನಪ್ಪ, ಇಮ್ಮನದ ಭಕ್ತಂಗೆ ವಿಧಿಕರ್ಮ ಕಾಡುತ್ತಿರ್ಪದು ನೋಡ ಶರಣರು ಹೇಳ್ತಾರೆ. ಈಗ ಮಾತು ಇಮ್ಮನ ಅಂದರೆ ಎರಡು ರೂಪ ಮನಸ್ಸು ರೀ. ಹೊರಗೊಂದು ಮನೆ, ಒಳಗೊಂದು ಮನೆ ಆಗಿದ್ದು ಬರೋದು ಇಮ್ಮನದ ಭಕ್ತರು ಇವರು. ಇಮ್ಮನ ಅಂದ್ರೆ ಏನೋ ಹೊರಗೊಂದು ಮನೆ, ಒಳಗೊಂದು ಮನೆ. ಅದು ಕಬೀರ್ ಬಗಲ್ ಮೇ अब मुँह में राम राम बगल में, और ಹೇಳ್ತಾರೆ मुँह में राम राम बगल में छोड़ी. ಇವರು ಯಮ್ಮನದ ಭಕ್ತರು. ಇವರು ಒಮ್ಮನವಾಗಿ ನಿಮ್ಮನ್ನರ್ತದೆ. ಅವನೇ ನಾನು, ನಾನೇ ಅವನು ಅಂತ ಹಿಂಗೆ ಜ್ಞಾನ ಎಲ್ಲರ ನೀವು ಮಾಡ್ಕೊಂಡ್ರಿ ಅಂದ್ರೆ ಇದು ಪ್ರತ್ಯಕ್ಷ ಬ್ರಹ್ಮಜ್ಞಾನ. ದೃಢವಾದ ಪ್ರತ್ಯಕ್ಷ ಬ್ರಹ್ಮಜ್ಞಾನ ಮಾಡ್ಕೊಂಡ್ರಿ ಅಂದ್ರೆ ಕರ್ಮದ ವಿಧಿ ಬಿಟ್ಟು ಓದಿತ್ತು ಕಾಣ ಹಾಕಂಡ ಈಶ್ವರ. ನಿಮ್ಮ ಕರ್ಮ ಬೆನ್ನು ಬಿಡಬೇಕಾದ್ರೆ ಏನು ಯಾವಾಗ ಬಿಡ್ತೈತೆ ಅಂದರೆ ದೃಢವಾದ ಪರೋಕ್ಷ ಇದ್ದರೆ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಹೊರಗ ಇನ್ನು ಬಿಟ್ಟು ಜಗತ್ತಿನೊಳಗೆ ಏನೇನೂ ಇಲ್ಲ. ಹೊರಗಿದ್ದವನ ದೇಹದ ಒಳಗದಾನ, ದೇಹದ ಒಳಗಿದ್ದವನ ಹೊರಗದಾನ. ಸಿದ್ಧಾರ್ಥರು ಗರಡು ಮಡಿವಾಳಪ್ಪನವ್ರು ಮಠಕ್ಕೆ ಹೋದ್ರು, ಗಂಟೆ ಇದ್ದ ಅಲ್ಲೊಬ್ಬ. ಗಂಟೆ ಬಾರೋ ಇದ್ದೆ. ಅದೊಬ್ಬ ಮನುಷ್ಯ ಬರ್ಲಾಕೈತಂದು ದೌಡ ಬಾ, ನಾನು ಲಂಗಿಟದ ಅರಿವಿ ಕಪ್ಪನ ಕೊಡು ಬಾ ಅಂದ್ರು. ಅವ್ನು ಗಂಟೆ ಅಂದ, ಯಾವ್ದು ಯಾವತ್ತು ಬಟ್ಲೆ ಕುಂಡಿರ್ತಿದ್ ಲಂಟ ಹಾಕೊಂಡ, ಇವತ್ತು ಯಾಕೆ ಅರಿವಿಗಳು ನಿಮಗೆ ತಂದವು. ಅವು ಕೆರೆ ಮನುಷ್ಯ ಬರ್ಲಾಕೈತಾನ ಅಂದ್ರು. ಮತ್ತು ನಾವೆಲ್ಲಾಗೆ ಅಂದ್ರು, ನೀವೇನು ಮಾಡ್ತಿದ್ ಬಿಡ್ರಿ, ದನಗಳು ಇದ್ದಂಗೆ ಅಂದ್ರು. ಕನ್ಯೆ ಒಂದು ಹಚ್ಚಿರಿ ನಿಮಗೆ, ಕನ್ಯೆ ಹಚ್ಚಂದ್ರೆ ನೀವು ದನಗಳು ಅಂದ್ರು. ಅಂಕಾಲ ಸಿದ್ಧಾರ್ಥ ನೋಡ್ರಿ ಬಂದರು, ಕಪ್ಪನ ಹಾಕೊಂಡು ಕೂತರು. ಗಂಟೆಯ ಬಂದರು, ಅವ್ರನ್ನ ಕರ್ಕೊಂಬ ಒಳಗಂದ್ರು. ಅವ್ರು ಸಿದ್ಧಾರ್ಥ ಬಂದರು, ಹೊರಗೆ ಬಂದರು. ಯಪ್ಪ ನೀವೇ ಅದು ಸಿದ್ಧಾರ್ಥ ಅಂತ ಕೇಳಿದ್ರು ನಾವು. ಗಂಟೆ ಹೌದಪ್ಪ, ಮತ್ತು ನಿಮ್ಮ ಅಪ್ಪಗಳು ಒಳಗದಾರು ಹೊರಗದಾರು ಅಂದ್ರೆ ಅವರು ಯಾರೋ ಸಿದ್ಧಾರ್ಥ ಗುರುಗಳಿಗೆ ಹೇಳ್ತಾನೆ ಗಪ್ರಿ ಹೋಗಿ ಹೇಳಿ. ಗಂಟೆ ಯಪ್ಪ ಬಂದು ಸ್ವಾಮಿ ಹೊರಗದಾನೋ ಒಳಗದಾನೋ ಅಂತ ಕೇಳ್ತಾನಲ್ರಿ ಅನ್ನೋ. ನೀನು ಅಲ್ಲಿ ಹೋಗಿ ಹೊರಗೋದಾನೋ ಒಳಗೋದಾನೋ ಚಲೋಗೊಂಡ್ರು. ನೀವು ಗಂಟೆ ಬಂದು ಹಂಗೆ ಹೇಳಿ. ಯಪ್ಪ ಒಳಗಿದ್ದವನ ಹೊರಗದ ಅಂತೀವಿ, ಹೊರಗಿದ್ದವನ ಒಳಗದ ಅಂತೀವಿ. ನೋಡಿರಿ, ದೇಹದ ಒಳಗೂ ಅವನದಾನು, ದೇಹದ ಹೊರಗೂ ಅವನದಾನು. ಅವನು ಬಿಟ್ಟು ಜಗತ್ತಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ತ್ರೈಲೋಕ್ಯಂ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ.
ಈ ಜಗತ್ತಿಗೆ ಆಧಾರ ಅವನದಾನ. ನಮ್ಮ ನಿಮ್ಮೆಲ್ಲರ ಚಿತ್ರೀಕರಣ ಮಾಡಿದವನವದಾನ. ಏನು ಅವ ಎಷ್ಟು ವಿಶಾಲ ಇರಬೇಕು. ಚಿತ್ರ ಬರ್ದಾನಂದ್ರೆ ಗಾಡಿ ತುಂಬ ಬರ್ದಿಲ್ಲ. ಒತ್ತಾಟಿ ಭಾಗದಾಗ ಚಿತ್ರ ತೆಗ್ದಾನ. ಗಾಡಿ ಹಾಕೊಂಡೈತಿ. ಆದ್ರೆ ಗಾಡಿನ ಆಧಾರ ಐತಿ ಆ ಚಿತ್ರಕ್ಕೆ. ಹೆಂಗೋ ಹಂಗೆ ಬ್ರಹ್ಮಾಂಡಕ್ಕೆ ಆಧಾರದ ಪರಮಾತ್ಮನ ಒಬ್ಬದಾನ. ಅವನ ಇಷ್ಟೆಲ್ಲ ಮಾನವ ಸೃಷ್ಟಿ ಜೀವಕೋಟಿಗಳು ಸೃಷ್ಟಿ ಮಾಡ್ಯಾನ. ಈ ಸೃಷ್ಟಿಯೊಳಗೆ ಅವ ಮಾಡ್ಯಾನ ಬರ್ಬರಿಕ್ಕೆ ಅವದಾನ ಹಚ್ಚಿರೋ ಇಲ್ಲ ಹಚ್ಚಿರೋ ಅವನ ಅದಾನ. ಅವ ಹೆಂಗೆ ಅದ ಅನ್ನೋ ಕಣಿ ಕಾಣಲ್ದಂಗೆ ಅದ. ಎಲ್ಲ ಕಣಿ ಕಾಣ್ತಾವೆ, ತಾಬಂಡಿ ಕಾಣ್ತಾವೆ, ಚಳಿ ಕಾಣ್ತೈತಿ, ನೀವು ಕಾಣ್ತೀವಿ, ನಿಮ್ಮ ಶರೀರ ಕಾಣ್ತಾವೆ, ರೂಪ ಕಾಣ್ತೈತಿ, ಬಾಣ ಕಾಣ್ತೈತಿ, ಎಲ್ಲ ಕಾಣ್ತೈತಿ. ಪರಮಾತ್ಮ ಕಾಣ್ತಾನೋ ಈ ದೇಹದೊಳಗೆ. ಈ ದೇಹದೊಳಗೆ ಪರಮಾತ್ಮನು ಕಾಣಂಗಿಲ್ಲ. ಯಾಕಂದ್ರೆ ಕಾಣದ ವಸ್ತುನ ಪರಮಾತ್ಮ ಐತಿ ದೇಹದಾಗ. ಕಾಣುವ ವಸ್ತು ಜಗತ್ತೈತಿ, ಕಾಣದ ವಸ್ತು ಆತ್ಮ ಐತಿ ದೇಹದೊಳಗೆ. ಅಂಥ ಆತ್ಮಜ್ಞಾನವನ್ನು ಮಾಡಿಕೊಂಡವರಿಗೆ ಭೀತಿ ಇಲ್ಲ, ಜನನ ಮರಣದ ಭಯ ಇಲ್ಲ, ಶೋಕ ದುಃಖಾದಿಗಳ ಭಯ ಇಲ್ಲ. ಈ ದೇಹ ದುಃಖದ ತವರು ಮನೆ ಇದೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಈ ದುಃಖದಿಂದ ಈ ದಿನನಿತ್ಯ ಈ ಮನಸ್ಸಿಗೆ ಪೀಡೆಯನ್ನುಂಟು ಮಾಡತಕ್ಕಂಥ ದುಃಖದ ರೂಪ ಯಾವುವು ಅಂದರೆ ಇದು ಆಧ್ಯಾತ್ಮಿಕ ಆದಿ ದುಃಖಗಳು. ಈ ದುಃಖದೊಳಗೆ ನೀವು ಅದೀವು ಈ ಶರೀರದಾಗ. ಹೌದಾ? ಅಲ್ಲಿ ಆಗಮದಾಗ ಏನಂತಂದ್ರೆ ಕೊಟ್ಟರೆ ವಿಶ್ರಾಂತಿ ರಿಕ್ಷತಿ ಅಂದರೆ ಇವು ಮನೆಗಿರೂ ಸುಖ ಇಲ್ಲ ಅಂತ ಬರ್ದವ್ರು. ಮಲ್ಕೊಂಡ್ರು ದುಃಖನ, ಎದ್ರೂ ದುಃಖನ, ರೊಕ್ಕ ಎನಿಸಿದ್ರು ದುಃಖನ, ಇಲ್ಲದಿದ್ರೂ ದುಃಖನ. ಇದು ಮಾನಸಿಕ ಪೀಡೆ ಕೊಡುವಂಥದ್ದು ಯಾವುದು ಅಂದರೆ ನಿಮ್ಮ ಕರ್ಮಾದಿಗಳ ದುಃಖ ಕೊಡ್ತಾವೆ ವಿನ ದೇವರು ನಿರ್ಲಿಪ್ತದಾನ, ನಿರ್ಗುಣ ಅದಾನ, ನಿಷ್ಕ್ರಿಯ ಅದಾನ. ಮತ್ತು ನಿಮ್ಮಂಗೆ ಸೊಗಟ ಸಜಾತಿ ವಿಜಾತಿ ಭೇದ ಇಲ್ಲ ಅವಂಗೆ. ಅವ್ಗೆ ಶರೀರ ಇಲ್ಲ, ಭೇದ ಇಲ್ಲ ಬರ್ತೈತಿ, ಬರಂಗಿಲ್ಲ. ಸೊಗಟ ಅಂದ್ರೆ ಏನು? ನೀ ಹಂಗೆ ನಿನ್ನಂಗೆ ನಾ ಅದನ, ನಾನು ಹಂಗೆ ನೀ ಇದೆ, ನನಗೆ ಇದೇ ಬೇರೆ. ಏನಪ್ಪ ಸಜಾತಿ ಭೇದ ಇದೆ. ಮನುಷ್ಯರೊಳಗೆ ಭೇದ ಸಜಾತಿ. ಇನ್ನು ಸೊಗಟೆ ಭೇದ ಅಂದರೆ ಈ ದೇಹದೊಳಗೆ ಬಸಾಪದ ಬರೋಬರಿ. ಏನು ಕಣ ಬಸಾಪೋ, ಕಿವಿ ಬಸಾಪೋ, ಮೂಗು ಬಸಾಪೋ, ಏನು ಕಾಲು ಬಸಾಪೋ? ಯಾವುದು ಬಸಪ್ಪ? ಯಾವುದು ಮಾದೇವ ಇದ್ರ? ಕಣ್ಣು ಮಾದೇವು, ಮೂಗು ಮಾದೇವು, ಕಾಲು ಮಾದೇವು, ಯಾವುದಪ್ಪ? ಇದು ಸೊಗಟು ಬೇಕು ನೋಡಿ ಎಲ್ಲರಿಗೆ. ಏನಪ್ಪ ಇದಕ್ಕೆ ಯಾವ ಭೇದ ಅಂತದು? ಹಾಂ, ಸಜಾತಿ ಭೇದ ಮಾನವರು ಒಂದಾದ್ರೆ. ಸೊಗಟು ಭೇದ ನಿನ್ನೊಳಗೆ ನಿನ್ನ ದೇಹದೊಳಗೆ ಭೇದ ಐತಿ. ಸೊಗಟ ಭೇದ ಇದು. ಕಣ್ಣಿದ್ದಂಗೆ ಮೂಗಿಲ್ಲ, ಮೂಗಿದ್ದಂಗೆ ಕಣ್ಣಿಲ್ಲ, ಅವೆರಡೂ ಇದ್ದಂಗೆ ಬಾಯಿಲ್ಲ. ನೋಡ್ರಿ, ಒಂದಕ್ಕೊಂದು ವಿಜಾತಿ ಅದಾವೆ ಇವು. ಆದರೆ ಆ ನಿನ್ನೊಳಗೆ ಅದಾವೆ. ಅದ ಸೊಗಟು ಭೇದ. ಗೊತ್ತಾತನ? ಏನಪ್ಪ ಏಸು ನಮೂನಿ ಭೇದ ಅದಾವು? ಯಾವ್ಯಾವು? ಹಾಂ, ಸೊಗಟ ಭೇದ, ಸಜಾತಿ ಭೇದ, ವಿಜಾತಿ ಭೇದ. ಇವು ಮಾನವರಲ್ಲಿದ್ದಾವೆ, ದೇವರಲ್ಲಿ ಅದಾವನು. ದೇವರಿಗೆ ಜಡ್ ಬಂದೈತಿ, ದುಃಖ ಆಗ್ಯಾನಂತ ಯಾವ್ದು ಡಾಕ್ಟ್ರ್ ಕಡೆ ಹೋಗ್ತಾರ? ದೇವ್ರು ಮಲ್ಕೊಂಡ 6 ತಿಂಗಳ ಜಡ್ ಬಂದೈತಿ, ಡಾಕ್ಟ್ರನ್ನ ಕರ್ಕೊಂಬರಕ್ಕೆ ಯಾರು ಹೋಗ್ತಾರ? ಯಾರು ಹೋಗಂಗ. ಯಾಕೆ? ಅವ್ನಿಗೆ ಶರೀರ ಇಲ್ಲ. ದೇವರಿಗೆ ಶರೀರ ಇತ್ತಂದ್ರೆ ಕಾಣ್ತೈತಿ, ಅದಕ್ಕೆ ರೂಪ ಐತಿ, ಗುಣ ಐತಿ, ಜಾತಿ ಐತಿ, ಕುಲ ಐತಿ, ಗೋತ್ರ ಐತಿ, ನಾಮರೂಪಗಳದಾವ ದೇಹಕ್ಕೆ. ಅದು ದೇಹಕ್ಕೆ ಅತೀತವಾದ ತತ್ವ ಏನೈತಿ, ಅದಕ್ಕೆ ನಾಮಿಲ್ಲ, ರೂಪ ಇಲ್ಲ, ಹೆಸರು ಇಲ್ಲ, ಏನೊಂದಿಲ್ಲದ ವಸ್ತು ಈ ದೇಹದೊಳಗೆ ಐತಿ. ಅದು ಹೆಂಗೈತಿ? ನಿರಾಕಾರ ರೂಪ ಐತಿ, ಸಾಕಾರ ರೂಪ ಅಲ್ಲ. ದೇವರು ನಿರಾಕಾರ ರೂಪ.
ನಿರಾಕಾರ ನೀನೇ, ಸಾಕಾರನು ನೀನೇ. ನೋಡ್ರಿ, ಮತ್ತು ಸತ್ಯ ಚಿತ್ತ ಆನಂದ ಮೂರ್ತಿನೂ ನೀನೇ, ಚಿತ್ ಶಕ್ತಿನೂ ನೀನೇ. ಅಂದ್ರೂ ಪರಮಾತ್ಮನು ಬ್ರಹ್ಮಾಂಡದ ಮಾಲಕ ಆದರೂ ಕೂಡ ಅವು ಯಾವ ಭೇದಗಳಿಲ್ಲ, ಕುಲ ಗೋತ್ರಗಳ ಸಂಬಂಧವೂ ಇಲ್ಲ. ಮತ್ತು ಇದ ಕುಲದಾವಂತ ನೀವು ಯಾರು ಅಂದ್ರಿ ಅಂದ್ರೆ ತಪ್ಪಲ್ಲ. ದೇವ್ರು ಯಾಕೆ ಕುಲ್ನಾವಪ್ಪ ಮದೇವರು? ಯಾನ್ ಸ್ವಾಮಿಗಳು ಕುಲ್ನಾವ, ಬ್ರಾಹ್ಮಣರು ಕುಲ್ನಾವ, ಯಾರು ಕುಲ್ನಾವ? ನಕುಲ. ಅವ ಕುಲ ಇಲ್ಲ. ಪಂಚ ಪಾಂಡವರ ಒಳಗೆ ನಕುಲ ಇಲ್ಲ. ನಕುಲ ಯಾವ್ದು ಕುಲ ಇಲ್ಲೋ ಅದೇ ಸಹದೇವ. ಅವ್ರ ತಮ್ಮ ಸಹದೇವ ಅವನ ಹೊರಲ್ಲ. ನಕುಲ ಸಹದೇವ. ಮತ್ತು ಈ ದೇಹದೊಳಗೆ ಆತ್ಮ ಹೆಂಗಲ್ಲ, ನಾನು ತುಂಬಿಕೊಂಡು ವಸ್ತು ಐತಿ ದೇಹದೊಳಗೆ. ಅದು ಆತ್ಮರಾಮನೇ ರಾಮ. ಈ ದೇಹದ ಅಯೋಧ್ಯಾಪುರವನ್ನು ಆಳ್ತಕ್ಕಂಥ ರಾಮ ಯಾವಂದ್ರೆ ಈ ಆತ್ಮನು. ಅವನೇ ದೇಹದೊಳಗೆ ಅಯೋಧ್ಯಾಪುರದೊಳಗೆ ಆಳ್ತಕ್ಕಂಥ ರಾಮನು. ಅದು ಸೌಗಂಧ ರೂಪದಾಗ ಭಾಳ ಜನರಿ ಸೊಳಗೆ ಮಾಡ್ಯಾರಂಗೆ ಮದುವ. ಅದೇ ರಾಮದನ್ನ ತಿಳ್ಕೋದೆ ನೀ. ಈ ಅಯೋಧ್ಯ ದೇಹದೊಳಗೆ ರಾಮ ಎಂಬ ಪದ ಅಕ್ಷರ ಐತಲ್ಲ, ಅದು ರಾಮ ಎಂಬ ಶಬ್ದ ಏನೈತಿಲ್ಲ, ಅದು ಆತ್ಮಸ್ವರೂಪ ಐತೆ. ಆತ್ಮೋಪಿ ರಾಮ, ಆತ್ಮನೇ ದೇಹದೊಳಗೆ ರಾಮದ. ಅವಾಗ ಲಕ್ಷಣ ಎಷ್ಟದಾವೋ? 5 ಅದಾವು ಈ ದೇಹದೊಳಗೆ. ದೇಹಕ್ಕೂ 5 ಲಕ್ಷಣ, ಆತ್ಮನಿಗೂ 5 ಲಕ್ಷಣ. ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ. ಇವು 5 ಲಕ್ಷಣಗಳು ಆತ್ಮ ಲಕ್ಷಣಗಳು ಇರುವುದರಿಂದ ಈ ಆತ್ಮನಿಗೆ ಲಕ್ಷ್ಮಣ ಅಂತ ಬಂದೈತಿ. ಇದೇ ಲಕ್ಷ್ಮಣ. ಈ ಜ್ಞಾನ ಯಾವಾಗ ಆಕೈತಿ ನೋಡು. ಈ ಜ್ಞಾನ ಜನ್ಮ ಜನ್ಮಾಂತರ ವೈರ್ಯಾಗಿ ಬೆನ್ನು ಹತ್ತಿದ ಯಾವುದು ನಮಗೆ ನಿಮಗೆ ಕಂಟಕ ಅಂದರೆ ಅಜ್ಞಾನ. ಅಜ್ಞಾನವನ್ನು ನಾಶ ಮಾಡುವಂಥ ಶಕ್ತಿ ಎದರಲ್ಲಿ ಐತೋ ಅದಕ್ಕೆ ಶತ್ರುಘ್ನ ಅಂತ ಕರ್ತಾರೆ. ಶತ್ರು ಅಂದ್ರೆ ವೈರ್ಯಾಗಿ ಬಂದದ್ದು ನಮಗೆ ನಿಮಗೆ ಅಜ್ಞಾನ. ಜ್ಞಾನನ ಆಗೋಗುತ್ತೆ. ಎಷ್ಟು ಜನ್ಮಗಳು ಹಾಳಾಗ್ಯಾವು ಯಾರಿಗೂ ಗೊತ್ತು. ಎಷ್ಟು ಮನೆ ಕಟ್ಟಿದೀವೋ, ಎಷ್ಟು ಮನೆ ಬಿಟ್ಟಿದೀವೋ, ಎಷ್ಟು ಸರಿ ನಾವು ಹಿಂಗೆ ಯಾವ್ಯಾವ ದೇಶದೊಳಗೆ ತಿರುಗಾಡಿ ಬಂದಿದ್ದೀವೋ ಯಾರಿಗೆ ಗೊತ್ತೈತಿ? ಐತಿ ಇಲ್ಲ. ಮತ್ತು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಸತ್ತಿದ್ದೀವಿ ಅಂತಂದರೆ ರೆಕಾರ್ಡಿಂಗ್ ಗರಿ ಐತೆ ನಮ್ಮದು. ಅದು ಹೊರಗೆ ಇಡ್ಲಿಕ್ಕೆ ಬಿಡೋದಕ್ಕೆ ನಮ್ಮಲ್ಲೇ ಐತೆ ಅದು ಇಲ್ಲ. ದರಿಯ ನೆರಳವನ್ನು ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣಗಳು ಅನಿತು ಎನಿತು. ಇಟ್ಟು ದೇಹಗಳನ್ನು ಕೆಲ್ಕೋತ ಬಂದದೀಪ. ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತ. ನಿನ್ನ ಸುಖ ಸಲುವಾಗಿ ಒಂದು ದೇಹ ಎತ್ಕೊಳ್ಳಿ. ನಿನ್ನ ಸುಖ ಸಲುವಾಗಿ ನೀ ಒಂದು ಸುಖವನ್ನು ಎಲ್ಲಿ ಹುಡ್ಕೋತ ಬಂದೆ ಅಂದ್ರೆ ಹೊರಗೆ ಹುಡುಕಿದ್ದಿ. ಅದು ಹೊರಗೆ ಇಲ್ಲ. ಅದು ಸುಖ ಎಲ್ಲೈತಿ, ಆನಂದ ಎಲ್ಲೈತಿ? ನಿನ್ನೊಳಗೆ ಆನಂದ ಐತಿ. ಅದು ನಿನ್ನೊಳಗೆ ಆತ್ಮನೂ ಆನಂದ ಪ್ರಿಯ ವಸ್ತು ಅದಾನ. ಇಂಥ ಆನಂದ ಎಲ್ಲ ಹೊರಬಿದ್ದು ಅದು ಏನು ಮಾಡ್ತೀವಿ ಅಂದ್ರೆ ಆತ್ಮ ಎಲ್ಲರಲ್ಲಿ ತಾನ ಪ್ರತಿಬಿಂಬಿಸಿ ತೋರಿತು. ಇಷ್ಟು ನಮಗೇನು ಅನ್ನಿಸ್ತು ಅಂದ್ರೆ ಆನಂದ ಅದರೊಳಗೆ ಐತಿ. ಹಿಂಗೆ ಭಾಷೆ. ಅದಕ್ಕೆ ಆತ್ಮಾನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮನು ಭಾಳ ಆನಂದ ಘನ ಸ್ವರೂಪ ದೇಹದೊಳಗೆ ರಾನು ಇದ್ರೂ ಕೂಡ ಅಗಸ ನೀರಿನಾಗ ನಿಂತು ನೀರಡಿಸ ಸತ್ತಂಗೆ ಆಗೈತಿ ನಮಗೂ. ಅವ ಅಗಸ ನೀರಡಿಸಿ ನೀರಾಗ ಎದ್ದತ್ರಿ, ನೀರಾಗ ನಿಂತು ನೀರಡಿಸಿ ಸತ್ತವ ಅಗಸ. ಹಂಗೆ ನಾವು ಪರಮಾತ್ಮನೊಳಗೆ ಅದೀವು ಇದ್ರೂ ಕೂಡ ನಮಗೆ ನೀರಡಿಕೆ ಹೋಗಿಲ್ಲದು. ನಾವು ಏನು ಮಾಡಿದ್ವು ಅಂದ್ರೆ ನೀರಡಿಸಿ ಆ ಪರಿಸ್ಥಿತಿ ಇವರಿಗೆಲ್ಲ ಆಗೈತೆ ಅಂತಾರೆ. ಅದು ಆಗಬಾರ್ದು ಅನ್ನೋ ಲೆಕ್ಕದೊಳಗೆ ನಿಜಗುಣವರು ಕಾಂಟಕ ರೂಪವಾಗಿ ಗಂಟು ಬಿದ್ದದ್ದು ಯಾವ ಅಂದ್ರೆ ಅಜ್ಞಾನ, ಅನಾದಿ ಕಾಲದ ಅವಿದ್ಯಾ ಶಕ್ತಿ. ಅದು ಅನಂತ ಶಕ್ತಿಗಳನ್ನು ನಿರ್ಮಾಣ ಮಾಡಿತ್ತು. ಅದು ಕರೆ, ಇದು ಕರೆ, ಇದು ಕರೆ, ಅದು ಕರೆ, ಹಿಂಗೆ ಮಾಡಿ ಅದು ಶಕ್ತಿ ಏನು ಮಾಡಿತು ಅಂದರೆ ಎಲ್ಲರ ಲೋಕವನ್ನು ಉಂಟು ಅನಿಸ್ತು ನೋಡಿ. ಇಲ್ಲದ್ದು ಅದು ಯಾವುದೈತೆ ಅದು ಮಾಯಿ ಅಂತ ಪ್ರಭುದೇವರು ಹೇಳಿಬಿಟ್ರಿ. ಯಾವ ವಸ್ತು ಇಲ್ಲಿ ಜಗತ್ತಿನೊಳಗೆ ಅದ ಮಾಯಿ.
ಮಾಯೆ ಅಂತಿರೋದಂದ್ರೆ ಅನುಮಾನಿಸಲಿಕ್ಕೆ ಮಾಯೆ ಹಂಗೈತಿ ಹಿಂಗೈತಿ ಅನ್ನೋದು ಏನಿಲ್ಲ. ಇಲ್ಲದ ವಸ್ತುನ ಮಾಯೆ. ಹಾಗಾದ್ರೆ ಇಲ್ಲದ ವಸ್ತು ಯಾವುದು ಅಂದರೆ ದೇಹ ಮೊದಲು ಇದ್ದಿದ್ದಿಲ್ಲ. ಎನ್ನೊಡನೆ ಸಮರಸ ಇನ್ನು ಬೇಡದೆ ಮುನ್ನಿನಂತೆ ತನುವೆ ನೀನು ಅನ್ಯವನಿಗೆ. ಈ ಜ್ಞಾನವನ್ನು ನಿಜಗುಣ ಶಿವಗಳು ದೃಢ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಡ್ತಾರೆ. ಕೊನೆ ನಿರ್ಣಯದೊಳಗೆ ಶರೀರ ಲಕ್ಷಣ ಹೇಳ್ತಾರೆ ನಿಜಗುಣ ಅವರು. ಹೇಯಬಹುದು ನಿಮ್ಮ ಶರೀರ ನಿಮಗೆ ಹೆಚ್ಚಿಗೆ ಆಕತಿ. ನಿಮ್ಮ ಶರೀರದ ನಿಮಗೆ ಹೆಚ್ಚಿಗೆ ಆಕತಿ. ಹೇಯಬಹುದು ಅಂದರೆ ಯಾರೂ ಇದನ್ನು ಮುಟ್ಟಬಾರ್ದು ನಂಗೆ ಆಕೈತಿ ಅಂತ ನಿಜಗುಣ ಅವರು. ಅಂತಹ ರೋಗಗಳು ಬಂದು ಗಟ್ಟಿಸಿದ್ವು ಅಂದ್ರೆ ಎಷ್ಟು ಪರಿಸ್ಥಿತಿ ಆಕೈತಿ ಗುರ್ತೈತಿ ಅಂತ ಸದ್ಭೂಷಣವ್ರು ಬರ್ತಾರೆ. ಕಾಮದಿಂ ದ್ವಿಜಗೆಟ್ಟು ಶೂದ್ರನ ಕೂಡಿ ನೋಡಿ, ಕಾಮದಿಂ ದ್ವಿಜಗೆಟ್ಟು ಶೂದ್ರನ ಕೂಡಿ ನೇಮ ನಿಷ್ಠೆಗಳ ಬಿಟ್ಟು ಭೂಮಿಯೊಳು ಅಡಿದು ಚಾಂಡಾಲರೋಳು ಉದಿಸಿದ ಸೌಮಿನಿಗೆ ಅತಿ ಸೌಖ್ಯವನಿತ್ತೆ. ಏತಕ್ಕೆನ್ನನ್ನು ರಕ್ಷಿಸಲಿಯ ದೇವರೇ. ಆಕೆ ಬ್ರಾಹ್ಮಣರ ಹೆಣ್ಮಗಳು. ಅಗ್ದಿ ತಾರುಣ್ಯದೊಳಗೆ ಲಗ್ನ ಮಾಡಿಕೊಟ್ಟಿದ್ರು ಆಕೆದು. ಕರೆ ಈಕೆ ಆಯುಷ್ಯ ರೇಖೆ ಭಾಳ ಇತ್ತು, ಗಂಡನ ಆಯುಷ್ಯ ರೇಖೆ ಕಡಿಮೆ ಇತ್ತು. ಮದುವೆ ಆದ 3 ವರ್ಷದಾಗ ಗಂಡು ತಿರ್ಕೊಂಡ್ರಿ. ನೀವೇ ಅದ ಮದುವೆ ಆದ 3 ವರ್ಷದೊಳಗೆ ಆಕೆ ಸೌಮಿನಿಗೆ ಬ್ರಾಹ್ಮಣ ಧರ್ಮದಲ್ಲಿ ನೇಮ ನಿಷ್ಠಾ ಅವು ಎಲ್ಲ ಬಿಟ್ಲ. ಹಂಗೆ ಬಿಡಿಸ್ತದ ದೇಹದೊಳಗಿಂದ. ಯಾವುದು? ಕಾಮ. ಕಾಮದೆಂ ದ್ವಿಜತೆಗೆಟ್ಟು ಆ ಕಾಮ ಹಾದಿ ಬಿಡಿಸ್ತು, ಬ್ರಾಹ್ಮಣ ಧರ್ಮವನ್ನು ಬಿಡಿಸ್ತು. ಆಕೆ ಮುಂದೆ ಕಾಮನ ಬೆನ್ನು ಹತ್ತಿಬಿಟ್ಟು ಏನಪ್ಪ ಶೂದ್ರನ ಕೂಡಿ ನೋಡ್ರಿ, ಏನು ಮಟ್ಟದೊಳಗೆ ಹುಟ್ಟಿದ ಶೂದ್ರನ್ನು ಗೆಳತನ ಮಾಡಿಬಿಟ್ರೆ. ಶರೀರ ಕುಡಿಯಾಕ ಕೈತ್ಲ, ಏನು ಮಾಂಸ ಭಕ್ಷಣ ಮಾಡಕ್ಕೆ ಕೈತ್ಲ. ಶೂದ್ರನ ವಿಟ ಪುರುಷನ ಆಗ್ತದೆ. ಹಾಕಿದ ಬಳಿಕ ಹೆಚ್ಚು ಚಾಲು ಆಯ್ತು. ಬ್ರಾಹ್ಮಣ ಧರ್ಮ ನೇಮ ನಿಷ್ಠ ಎಲ್ಲ ಹಾಳಾಗಿ ಹೋದು. ಕಡಿಕೆ ಶರೀರ ಹೆಂಗೆ ಆಗ್ತಾಕಿದು ಕ್ಷೀಣಾತ್, ಭಾಳ ಕ್ಷೀಣಾತ್. ಭೂಮಿಯೊಳಳಿದು ಒಂದು ದಿವಸ ಇದು ಬೆತ್ತಾಕಿದ್ದು. ಬಿದ್ದರೆ ಬೀಳಿ ಅಟ್ಕ ಇದು ಶರೀರ ಸುಮ್ಕೊಂಡ್ರಲ್ಲಿಲ್ಲ ಹಾಕಿದ. ಯಾಕೆ ಕರ್ಮಕ್ಕೆ ಕಾರಣೀಭೂತವಾದ ಶರೀರ. ಚಾಂಡಾಲರು ಉದಿಸಿದ ಆ ಶರೀರ ಏನು ಮಾಡ್ತೀರಿ, ಏನು ಪಾಪ ಕೃತ್ಯಗಳನ್ನು ಮಾಡಿದ ಶರೀರ ಆಕೆಗೆ ಪುನರ್ಜನ್ಮ ಕೊಟ್ಟದ ಶರೀರ. ಚಾಂಡಾಲರು ಉದಿಸಿದ ಸೌಮಿನಿಗೆ ಅತಿ ಸೌಖ್ಯವನ್ನಿತ್ತೆ. ಈ ಸದ್ಭೂಷಣವ್ರು ಬರ್ತಾರೆ. ಯಾಕಂದರೆ ಮುಂದೆ ಚಾಂಡಾಲರ ಮಂತಂದಾಗ ಹುಟ್ಟಲು. ಹೆಂಗೆ ಹುಟ್ಟಲು? ಆಕೆಗೆ ದೇವರ ಮುದ್ದಮಾವ ಏನೂ ಮಾಡಿಲ್ಲ. ಆಕೆ ಮಾಡಿದ ಕರ್ಮಗಳೇನಿದ್ದುಲ್ಲ, ಈಕೆ ಹುಟ್ಟಾಗ ಕುರುಡಿಯಾಗಿ ಹುಟ್ಟಿದ್ದು. ಹುಟ್ಟ ಹೆಂಗೆ ಹುಟ್ಟಲು? ಕಣ್ಣನ್ನು ಇಲ್ಲಕ್ಕಿಗೆ ಕುರುಡಿಯಾಗಿ ಹುಟ್ಟಿದ್ಲು. ಮತ್ತು ಶರೀರ ಹೆಂಗೆ ಬೆಳಿಲಕ್ಕಂತ ಹೇಳ್ತೀನಿ ಕೇಳಿ. ಕುಡಿದ್ರೆ ಇರೋದಕ್ಕೆ ಶರೀರ ಆರಾಮಿರ್ಬೇಕಲ್ಲ. ಶರೀರ ಬೆಳೆದಂಗೆ ಹುಟ್ಟು ರೋಗಿ ಯಾವುದು? ತನ್ನ ಶರೀರ ತನಗೆ ಹೊಲಸಾತ. ಜೀವ ರಕ್ತ ಸೋಲು ಚಲೋ ಆತ ಈ ಶರೀರಕ್ಕೆ. ಆಗ ಹಡದ ಅವ ಅಪ್ಪ ಸೇರಲಿಲ್ಲ. ಆಕೆನ ಹಡದವ ಅಪ್ಪ ಅಂತಮ್ಮ ಸೇರಲಿಲ್ಲ. ಬಂಧು ಬಳಗ ಯಾರೂ ಸೇರಲಿಲ್ಲ. ಕನ್ನಡೇ ಇಲ್ಲ ಆಕೆಗೆ. ಕುಷ್ಠರೋಗರೇ ಗ್ರಸ್ತ ಆತ. ಆಗ ಮನ್ಯಾಗ ಕೂಳು ಹಾಕುವಾಗ ಅದಕ್ಕೆ ನಿಜಗುಣ ಅವರನ್ನು ಹೇಯಬಹುದು. ಹೇಯ ಅಂದ್ರೇನೋ ನೀನು ನನಗೆ ಕಡಿಕೆ ಭಿಕ್ಷಾ ಬೇಡು ಪಾಳೆ ಬರ್ತೈತಿ. ಮತ್ತು ಹಾಕಿ ಸುಮ್ಕೊಂತೈತೆ ಅನ್ನೋದು
ಪ್ರತಿಯೊಬ್ಬರು ಛಲವನ್ನು ಬಿಡಿಸುವುದು, ಕುಲವನ್ನು ಬಿಡಿಸುವುದು, ಹೊಲೆಯನ ಮನೆಯನ್ನು ಒಗಿಸುವುದು, ಕೋಳಿನ ಬಲವನ್ನು ಓಡೆಂದು ಸರ್ವಜ್ಞ. ಕೋಳಿನ ಬಲ ಭಾಳ ಕೆಟ್ಟೈತದ, ಕುಲ ಬಿಡಿಸ್ತೈತಿ, ಛಲ ಬಿಡಿಸ್ತೈತಿ. ಇಂಥಲ್ಲಿ ಉಂಟು ಇಂಥಲ್ಲಿ ಐತಿದ್ದಿಲ್ಲ ಅಂಥ ಪ್ರಸಂಗಕ್ಕೆ ಹೋದೈತಿ ತಿಳ್ಕೊ. ಎಲ್ಲಿ ಕುಲ ತೊಗೊಂಡು ಏನು ಮಾಡ್ತೀನಿ, ನಾನು ಸಾಯ್ತೀನಿ. ರಾಜ ನೀರಿಡಿಸಿದ ಅರಣ್ಯದೊಳಗೆ ಭೇಟಿಯಾಗಿ ನೀರಿಲ್ಲಲ್ಲಿ ಒಂದ ಮಡಿ ಗುಡಿಸಲು ಹಾಕೊಂಡು ಕೂತಿತ್ತು, ಬೆಂದಿಗಾಗಿ ನೀರು ಇಟ್ಕೊಂಡು. ಮಂತ್ರಿ ಹೋದ, ಯವ ನೀರು ಅವನು ಅದಾವ ಅಯ್ಯಪ್ಪ ಒಜಾರಕ್ಕೆ ನಾ ಅಂದ್ಲಕ್ಕೆ. ಆ ಮುದುಕಿ ಮಂತ್ರಿ ಅಂದ ರಾಜದ ಮುದುಕಿ ಅರ್ಜೆಂಟ್ರಕ್ಕಿರಲ್ರಿ ಅವನು. ಏ ಅರ್ಜೆಂಟ್ರಕ್ಕಿರ್ಲಿ, ಯಾರ ನನ್ನ ಪ್ರಾಣ ಹೊಂಟೈತಿ, ಮೊದಲು ನೀರು ತೊಗೊಂಬರೋಗಂದವ. ಯವ ನೀರು ಕೊಡು ತಟ್ಟಾಗ ತಂದ ಮಂತ್ರಿ ಕುಡಿಸಿದ, ಪ್ರಾಣ ಉಳಿತು. ಆ ಮುದುಕಿಗೆ ಮಂತ್ರಿ ಆಕೆ ಎಷ್ಟು ಬೇಡ್ತಾಳ ಜಮೀನು ಹಾಕಿ ಕೊಡೋನು. ಪ್ರಾಣವತ್ತು ಎಲ್ಲಕ್ಕಿಂತ ಪ್ರೀತಿ ಪ್ರಾಣದ ಮೇಲೆ ಎಲ್ಲರದು ಐತಿ, ಒಬ್ಬನ ಅಲ್ಲ. ಎಲ್ಲ ಸ್ವಾಮಿಗಳು ಹಿಡ್ಕೊಂಡು ಹೇಳ್ತಾನ, ನಮ್ಮ ಮೇಲಿನ ಪ್ರೀತಿ, ಪ್ರಾಣದ ಮೇಲಿನ ಪ್ರೀತಿ ಯಾವಾಗಾರ ಕಡಿಮೆ ಐತೇನು? ನೀ ಅಲ್ಲಿಂದ ಇಲ್ಲಿ ಬಂದಿದ್ದೀರಿ, ತೆಲಿಗೊಂದು ಟೊಪ್ಪಿಗೆ ಹಾಕಿದಿ, ಯಾಕ ಪ್ರಾಣ ಭೀತಿ. ಪ್ರಾಣದ ಭೀತಿ. ಅಶೋಕ ನಗಿತಾನ, ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ, ನಿಮಗಿಂತ ಪ್ರಿಯವಾದ ವಸ್ತುನ ಜಗತ್ತಿನೊಳಗಿಲ್ಲ. ಅದಕ್ಕೆ ಇಲ್ಲಿ ನಿಜವಣ ಶಿಲೆಗಳು ಹೇಯಬಹುದು ಈ ಶರೀರ. ಕಡಿಕೆ ಆಕಿ ಯಾರೋ ಯಾತ್ರಾಕ್ಕೆ ಹೊಂಟ್ರಿ ಗೋಕರ್ಣಕ್ಕೆ, ಈಕಿನೂ ಅವ್ರ ಸಂಗಾತಿ ಭಿಕ್ಷಾ ಬೇಡ್ಕೋದು ಗೋಕರ್ಣಕ್ಕೆ ಹೋದ್ಲು. ಗೋಕರ್ಣಕ್ಕೆ ಹೋದ್ರ ಬಿಡ್ಲೆ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಲಕ್ಷಗಟ್ಟಲೆ ಮಂದಿ. ಇದು ಮೊದಲ ಕುದ್ದಿ ಕೆಟ್ಟು ಕುಷ್ಠ ರೋಗ ಅಂಥದ್ರೊಳಗೆ ಭಿಕ್ಷಾ ಬೇಡ್ಕೊತ ನಿಂತು ಗುಡಿ ಮಂದಿ ಕೈ ಒಯ್ದು ಮಲಾಪನಂತ ಒಬ್ಬ ಶರಣಿದ್ದಲ್ಲಿ ಗೋಕರ್ಣದಾಗ. ಅವ ಓಂ ನಮ ಶಿವಾಯ ಅನ್ಕೋತ ಬುಟ್ಟ್ಯಾಗ ತಾಟ್ನಾಗ ಹೂವು ಪತ್ರಿ ಅವು ಇವೆಲ್ಲ ಹಾಕೊಂಡು ಶಿವರಾತ್ರಿ ಪ್ರೋಗ್ರಾಮ ಅವ ಹೊಂಟ. ಈಕೆ ಭಿಕ್ಷಾ ಬೇಡಕ್ಕೆ ನಿಂತಿದ್ದಲ್ಲ, ಯಪ್ಪ ಏನಾರ ರೇಟು ಕೊಡ್ತೇನೋ ಅನ್ಲಿಕ್ಕೆ. ಅಂದು ಶಿವರಾತ್ರಿ ಯಾರೇನು ತಿನ್ನಲ್ಲ, ಬರೀ ಪತ್ರಿ ಹೂವು ಒಯ್ದು ಬರೀ ಓಂ ನಮ ಶಿವಾಯ ಮಂತ್ರ ಘೋಷ. ಇವಂದ ಏನು ಕುಲ್ವ ನಿನಗೆ, ನಾನು ಅಲ್ಲಿ ಕೊಡ್ತೇವಂತ ಹೂವು ಪತ್ರಿ ಆಕಿ ಕೈಯಾಗ ಕೊಟ್ಟವ. ಆಕೆ ಉಣ್ಣಾಕ ಏನಾದ್ರು ಕೊಟ್ಟನಂತ ಮುಗಿಸಿ ನೋಡಿ. ಅವೇನಿದ್ದು ಪತ್ರಿ ಮತ್ತು ಆಕೆಂದ್ರೆ ಪೂಜೆ ಮಾಡಿಲಿಕ್ಕೆ ಅಲ್ಲಲ್ಲ, ಪೂಜೆ ಮಾಡಿದ್ರೆ ಇದ್ಯಾಗ ಗಟ್ಟಿ ಬರ್ತದೆ ಆಕಿಗೆ. ಶೆಟ್ಟಿ ಬತ್ತು ಹಸದು ಹೊತ್ತಿನಾಗ, ಶೆಟ್ಟಿ ಗೆದ್ದಿದ್ದು ತಿಲ್ಲಕ್ಬಾರ್ದು ವಸ್ತು ಬಿಜಾರು ಅಂತ ಒಗದ್ದು ಅಷ್ಟು ಎಲ್ಲ ಹೂವು ಪತ್ರಿ ಅಲ್ಲಿಂಗದ ಮ್ಯಾಲೆ ಹೋಗಿ ಬಿದ್ದು. ಗೋಕರ್ಣ ಕ್ಷೇತ್ರ ಲಿಂಗದ ಮ್ಯಾಲೆ ಬಿದ್ದು ಅವು ಎಲ್ಲ ಬಿದ್ದಿರ್ಪಲೇ ಆಕೆ ಅಲ್ಲೇ ಹೆಂಗೆ ಕೂತ್ರು ನೋಡ್ರಿ. ಯಾರ ನೆಡು ತನಕ ಕೂತ್ಲು ಶಿವನಾಮ ಘೋಷಿಸ್ತೀರಿ, ಕಿವ್ಯಾಗ ಬಿದ್ದು ಓಂ ನಮ ಶಿವಾಯ ಮಂತ್ರ ಘೋಷ ಚಾಲು ಆಯ್ತು. ಅಲ್ಲಿ ಕೀರ್ತನ ಭಜನ ಇದೆಲ್ಲ ಚಾಲು ಆಯ್ತು. ಹಾಗೆ ಆಕೆ ನಾ ಎಂದೂ ಆಯುಷ್ಯದೊಳಗೆ ಇಂಥದ್ದು ಕೇಳಿದ್ದಿಲ್ಲ ಅನ್ನೋ ಆದ ಕಣ್ಣನ ಭಗವಂತ ನನಗೆ ಕಳೆದು ಬಿಟ್ಟನು. ಆದ್ರೆ ಮತ್ತೆ ಆ ದೇವತೆಯಲ್ಲಿ ಮ್ಯಾಲ ಪತ್ರಿ ಪುಷ್ಪ ಹೋಗಿದ್ದು ಅಷ್ಟ ನೋಡ್ರಿ. ಶಿವ ಎಷ್ಟು ಶಾನೆ ಇರ್ಬೇಕಮ್ಮ, ಅಷ್ಟಾವ್ರದ್ದು ಅಷ್ಟೇ ಕಡೆ ಲಕ್ಷ ಇಲ್ಲ ಒಂದು. ದೇವ್ರ ಕರುಣ ಯಾರ ಮ್ಯಾಲ ಇರ್ತೈತಿ ಹೆಚ್ಚು ಮಲ್ಲಪ್ಪ ಗೊತ್ತೈತಿ ಅಂದು ಭಾಳ ಕೈ ಅದು ನೀವು ಬಿ ಕೆಲಸ ಅವ್ರಿಗೆ ಹೊಲಾಗ ರುದ್ರಾಕ್ಷಿ ಹಾಕೊಂಡು ಅವ್ರಿಗೆ ಬಾಯ್ಕೊಂಬ ಮಂತ್ರ ಅವ್ರ ಮ್ಯಾಲ ಲಕ್ಷ ಇಲ್ಲ ಒಂದು. ಹಾಂ, ಯಾರು ನನ್ನ ಕೈ ತರ್ಸ್ಕೊಂಡು ತಿರ್ಗಾಲ ಕಟ್ಟಲ್ಲ ಕೂಸನ ಯಾರು ಹುಡುಕ್ತಾರೆ. ಕೈಯನ್ನು ಕಸ್ಕೊಂಡು ಹಾದ ಕೂಸ ಕೈ ತಪ್ಸ್ಕೊಂಡು ಹೋಗೈತಿ ಅಂದ ಬಳಕು ಹುಡ್ತಾಳಿಲ್ಪ ಅವು. ಹಂಗೆ ಶಿವ ಪಾರ್ವತಿ ಕೈ ತಪ್ಸ್ಕೊಂಡು ಯಾರು ಈ ಭೂಮಿ ಮ್ಯಾಗ ಸಂಚಾರ ಮಾಡ್ಲಕತ್ತಲ್ಲ ಅವರನ್ನು ಹುಡುಕ್ತಾನಂತ ಭಗವಂತ. ಗುಡ್ಯಾಗ ಕೂತವ್ರನ್ನಲ್ಲ.
ಅದಕ್ಕೆ ಆ ಪರಮಾತ್ಮ ಗೋಕರ್ಣ ಕ್ಷೇತ್ರ ಮಹಾಬಲೇಶ್ವರ ಏನು ಮಾಡಿದ, ಈಕೆ ಪಾಪ ರಾಶಿಗಳನ್ನೆಲ್ಲ ಕ್ಷಮ ಮಾಡಿದ್ರು. ಕ್ಷಮ ಮಾಡ್ತಾನವ. ಯಾಕಂದ್ರೆ ನೀವು ಅಷ್ಟರೇ ಪೂಜೆ ಮಾಡಿರಿ, ಮಾತ್ರೇ ಮಾಡಿರಿ, ಒಟ್ಟು ಪರಮಾತ್ಮ ಏನು ಮಾಡ್ತಾನೋ ನಿಮ್ಮ ತಪ್ಪು ಅಪರಾಧಗಳನ್ನೆಲ್ಲ ಕ್ಷಮ ಮಾಡಿ ಅವ ಒಳ್ಳೆ ಮನುಷ್ಯನನ್ನಾಗಿ ಮಾಡಿ ಕೊಡಿಸ್ತಾನೆ. ಕೈಲಾಸಕ್ಕೆ ಹೋಗಿ ಬಂದವರೆಲ್ಲ ಶಿವನ ರೂಪ ಹೊರಲ್ಲ, ಅದೇ ಯಮಲೋಕ ಹೋಗಿ ಬಂದವರು. ಯಮಲೋಕಕ್ಕೆ ಹೋಗಿಕೊಂಡು ಬಂದ ಇನ್ನೊಂದು ಒಬ್ಬ ಸ್ವಾಮಿ ಯಮ ಸುಮ್ಬಿಟ್ಟಾನವ. ಶಿವ ಹಂಗಿಲ್ಲ, ಅವ ಏನು ಮಾಡ್ತಾನ, ಪತಿತ ಪಾವನ ನಮ್ಮ ಶಿವ. ಪತಿತರನ್ನು ಪಾವನರನ್ನಾಗಿ ಮಾಡೋದೇ ಶಿವನ ಕೆಲಸ ಐತಿ. ಹಾಗೆ ಇಲ್ಲಿ ಸದ್ಭೂಷಣರು ವರ್ಣನೆ ಮಾಡ್ಯಾರ. ಏನಂತ ಆ ಪದ್ಯದೊಳಗೆ, ರಕ್ಷಿಸ ದೇವರೇ ನೀನು ಇಂಥ ಪಕ್ಷಪಾತವ ಮಾಡ್ತಾರೆ, ಅಕ್ಷಯ ಪಾಪಿತ್ರ ಪೂರ್ವದವರ ಪಾಪಕ್ಷಯವನ್ನು ಕಡಿಮೆ ಮಾಡಿ ನೀ ಅವ್ರನ್ನ ರಕ್ಷಣೆ ಮಾಡಿದಿ. ಏತಕ್ಕೆ ಅನ್ನನ್ನು ರಕ್ಷಿಸಿದ ದೇವರೇ, ದೇವರ ನೀ ಇಂಥವದಿ ನನ್ನ ಯಾಕೆ ರಕ್ಷಣೆ ಮಾಡಲ್ಲ, ಮಾಡೇ ಮಾಡ್ತಾನಂತ ಸದ್ಭೂಷಣ. ಅದಕ್ಕೆ ದೇಹ ಹೆಂಗೈತಿ, ಈ ದೇಹ ಹೆಂಗೈತಿ ಅನ್ನೋದು ನಿಜಗುಣ ಅವ್ರು ಹೇಳ್ತಾರೆ. ಹೇಯಬಹುದು, ತನ್ನ ಶರೀರದ ತನಗೆ ಹೇಯವನ್ನುಂಟು ಮಾಡುವಂಥದ್ದು ಅವಸ್ಥಾ ಅಂದ್ರೆ ಮುಪ್ಪಾವಸ್ಥೆ ಬರ್ತೈತಿ. ಆ ಮುಪ್ಪ ಬರೋಕ್ಕಿಂತ ಮೊದಲು ಮುಪ್ಪಾವಸ್ಥೆ ಮುಂದಿರ್ತೈತಿ. ಮೊದಲ ಇರ್ತೈತು, ಮುಂದಿರ್ತೈತಿ. ಪರಮಾತ್ಮ ಎರಡು ಕೂಡಿಸಿರ್ತಾನೆ, ಯೌವನ ಮುಪ್ಪ, ಜನನ ಮರಣ. ಅಂಥ ಮುಪ್ಪು ಬರೋಕ್ಕಿಂತ ಮೊದಲೇ ಪರಮಾತ್ಮನಲ್ಲಿ ಮನ ಬುದ್ಧಿ ಚಿತ್ತ ಓಂಕಾರ ತೊಡಗಬೇಕು. ಅವನಿಗೆ ಅಲ್ಲಿ ಆಶ್ರಯದೊಳಗಿರಬೇಕು. ಅಂದಾಗ ನಾವು ನೀವೆಲ್ಲ ಪವಿತ್ರ ಆಗ್ತಾ ಇದ್ದೇವೆ. ಅದಕ್ಕೆ ಮನದೊಳಗೆ ಶಿವತಾನು ಮನೆ ಮಾಡಿಕೊಂಡಿಲ್ಲ. ಮನ ಮೆಚ್ಚಿ ನಡೆದರೆ ಶಿವ ಮೆಚ್ತಾನೆ. ನೋಡಿ ಎಷ್ಟು ಸದ್ಭೂಷಣ, ನಿಮ್ಮ ಮನಸ್ಸು ಮೆಚ್ಚಿ ನೀವು ಶಿವ ಮೆಚ್ಚುತ್ತಾನಂತ. ಅಲ್ಲ, ಮನಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ್ಮ ಗುರು ಸಿದ್ಧ ಮರೆಯಾಗುವನಲ್ಲ. ಆ ದೇವರ ಅಲ್ಲಿ ಜಾಗ ಬಿಟ್ಟು ಹೋಗ್ತಾನತ್. ಅದಕ್ಕೆ ಇಲ್ಲಿ ನಿಜವೂ ಶಿವಗಳು ಈ ಒಂದೊಂದು ವಿಷಯವನ್ನು ಭಾಳ ಅರ್ಥಗರ್ಭಿತವಾಗಿ ನಮಗೆ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಟೈಮ್ ಆಗೈತಿ ಅಂತ. ಹಾಂ, ಅದಕ್ಕೆ ಇನ್ನು ಒಂದಕ್ಕೆ ಅದೇ ಲಾಸ್ಟ್ ಶರಣ ಐತಾರೆ. 4 ಸಾಲಿನ ಒಂದು ಶರಣ ಅದು. ಇದು ಒಂದೇ ಶರಣದಾಗ ದೇಹ ಹೇಯಬಹುದು. ಅದು ಯಾವಾಗ ಅನ್ನಿಸ್ತೈತಿ ಅನ್ನೋದಕ್ಕೆ ಇಷ್ಟೆಲ್ಲ ದೃಷ್ಟಾಂತಗಳ ಮುಖಾಂತರ ನಾವು ತಿಳ್ಕೊಬೇಕಾಗ್ತೈತಿ. ಅದಕ್ಕೆ ಎನ್ನೊಡನೆ ಸಮರಸ ಏನು ನನಗೆ ಅಕ್ಕನ್ನ ಸಾಕೋಪ, ನನಗೆಲ್ಲ ಗೊತ್ತೈತಿ. ಅನ್ನ ಎಲ್ಲ ಹಂಗಲ್ಲ, ನಿನ್ನ ರೂಪನೇ ಬೇರೆ, ನನ್ನ ರೂಪನೇ ಬೇರೆ ಐತಿ ದೇಹದೊಳಗೆ. ಅದಕ್ಕೆ ಮುಂದಿನ ವಾರ ನೀವು ಯಾರೇನು ಮಾತಾಡೋದು ಮಾತಾಡಿ, ಇನ್ನೊಂದು 5 ನಿಮಿಷ.